ಹಾಯ್ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದಿ ಹಿಂದೂ ಕನ್ನಡ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ದಿನ 8ನೇ ಮೇ ಹಿಂದೂ ಆರ್ಟಿಕಲ್ಸ್ಗಳನ್ನು ನೋಡೋಣ. ಇದರಿಂದ ಅನಾಲಿಸಿಸ್ ನೋಡೋಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್. ಲಾ ಎಕ್ಸಲೆನ್ಸ್ IAS ಆನ್ಲೈನ್ ಲೈವ್ ಜನರಲ್ ಸ್ಟಡೀಸ್ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ಗಳನ್ನು ಶುರು ಮಾಡಿದೆ 2021ನೇ ಬ್ಯಾಚ್ಗೋಸ್ಕರ. ಸೊ ಅಡ್ಮಿಷನ್ಸ್ ಚಾಲು ಆಗಿರೋದ್ರಿಂದ ನೀವು ಹೈದರಾಬಾದಿಗೆ ಬೇಕಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ವೀಕೆಂಡ್ ಬೇಚಸ್ ಬೇಕಂದ್ರೆ ಮಾದಾಪುರಿಗೆ ಕಾಂಟ್ಯಾಕ್ಟ್ ಮಾಡಿ, ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಅಂದರೆ ವಸತಿ ಇರುವಂಥ ಫೆಸಿಲಿಟೀಸ್ ಬೇಕಂದ್ರೆ ನೀವು ಗಾಯತ್ರಿ ಕ್ಯಾಂಪಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಬ್ಯಾಂಗ್ಳೂರಿನ ಚಂದ್ರ ಲೇಔಟಲ್ಲಿ ನಿಮಗೆ ಮಾರ್ನಿಂಗ್ ಬ್ಯಾಚ್, ಈವ್ನಿಂಗ್ ಬ್ಯಾಚ್ ಮತ್ತು ವೀಕೆಂಡ್ ಬ್ಯಾಚ್ಗಳಿರ್ತವೆ. ಮೊದಲನೇದಾಗಿ ದೀಪ್ ಅಂದರೆ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನಲ್ಲಿ ನಾವು ಎಡಿಟೋರಿಯಲ್ ಅನಾಲಿಸಿಸ್ ನೋಡೋಣ. ನಂತರದಲ್ಲಿ ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಮುಖಾಂತರ ಇದರ ನ್ಯೂಸ್ ಹೈಲೈಟ್ಸ್ಗಳನ್ನು ನೋಡೋಣ. ಇದರಿಂದ ಮೊದಲನೇ ಆರ್ಟಿಕಲ್ ನೋಡೋಣ. ಕಂಡಕ್ಟಿಂಗ್ ಎಲೆಕ್ಷನ್ಸ್ ಡ್ಯೂರಿಂಗ್ ಎ ಪ್ಯಾಂಡಮಿಕ್ ಅಂದರೆ ಕೋವಿಡ್-19 ಅಂತ ಕ್ರೈಸಿಸ್ ಇರುವಂಥ ಸಂದರ್ಭಗಳಲ್ಲಿ ನಾವು ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡಬೇಕಾ ಅಥವಾ ಕೋವಿಡ್ ಮುಗಿದ ನಂತರ ಎಲೆಕ್ಷನ್ಸ್ ಕಂಡಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲ್ ವಿಶ್ಲೇಷಣೆ ಇದೆ. ಸೊ ಹೀಗಾಗಿ ಇದು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ನ ದೃಷ್ಟಿಕೋನದಲ್ಲಿ ಆರ್ಟಿಕಲ್ 324 ಅಂದ್ರೆ ಏನು ಅಂತ ಕೇಳಬಹುದು. ಎಲೆಕ್ಷನ್ ಕಮಿಷನ್ಗೆ ಇರುವಂತಹ ಅಧಿಕಾರಗಳೇನು, ಅಧಿಕಾರ ವ್ಯಾಪ್ತಿ ಏನು ಅಂತ ಕೇಳಬಹುದು. ನಂತರದಲ್ಲಿ ನಿಮಗೆ ರಾಜ್ಯಪಾಲರಿಗೆ ಅಥವಾ ಗವರ್ನರಿಗೆ ವಿಧಾನ ಪರಿಷತ್ತಿಗೆ ನಾಮಿನೇಟ್ ಮಾಡಬೇಕಾಗಿರುವ ಸಂದರ್ಭಗಳಲ್ಲಿ ಇರುವಂತಹ ಪ್ರಾವಿಷನ್ಸ್ಗಳೇನು ಅಂತ ನೋಡ್ತೀವಿ. ಮತ್ತೆ ಆರ್ಟಿಕಲ್ 164 ಏನೋ, ಆ 164 ಪ್ರಕಾರ ಯಾರಾದರೂ ಒಬ್ಬ ವ್ಯಕ್ತಿಯನ್ನ ನಾವು ಚೀಫ್ ಮಿನಿಸ್ಟರ್ ಆಗಿ ನಾಮಿನೇಟ್ ಮಾಡಿದ್ರೆ ಅವ್ರು ಎಷ್ಟು ಅವಧಿಯ ಒಳಗಡೆ ಮತ್ತೆ ಆ ಹೌಸಿಗೆ ಎಲೆಕ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ ನೋಡ್ತೀವಿ. ಮತ್ತೆ SR ಚೌಧರಿ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಈ ಕೇಸನ್ನು ಕೂಡ ಇಲ್ಲಿ ಗಮನಿಸ್ತೀವಿ. ಅದೇ ನಿಮಗೆ ಪೇನ್ಸ್ ಪರ್ಸ್ಪೆಕ್ಟಿವ್ ಬಂದಾಗ ಸೊ ಇಂಡಿಯನ್ ಪಾಲಿಟಿ ಅಂಡ್ ಗವರ್ನೆನ್ಸ್ ಫಂಕ್ಷನ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಎಲೆಕ್ಷನ್ ಕಮಿಷನ್ ಒಂದು ಸಾಂವಿಧಾನಿಕ ಬಾಡಿ ಆಗಿರೋದ್ರಿಂದ ಎಲೆಕ್ಷನ್ ಕಮಿಷನ್ನ ಫಂಕ್ಷನ್ಸ್ ಬಗ್ಗೆ ನೋಡ್ತೀವಿ. ಇಲ್ಲಿ ಇನ್ನೊಂದು ಪಾಯಿಂಟ್ ನೀವು ತುಂಬ ಇಂಪಾರ್ಟೆಂಟ್ ಇಟ್ಕೋಬೇಕಾಗಿರೋದು ಅಂತ ಹೇಳಿದ್ರೆ ಈ ಆರ್ಟಿಕಲ್ ನಿಮಗೆ ಎಲೆಕ್ಷನ್ಸ್ ಅಂಡ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅನ್ನೋ ಟಾಪಿಕ್ ಕೂಡ ತುಂಬಾ ಅನ್ವಯವಾಗುತ್ತೆ. ಸೊ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು? ಕೋವಿಡ್ ಅಥವಾ ಪ್ಯಾಂಡಮಿಕ್ ಇರುವಂತಹ ಸಂದರ್ಭಗಳಲ್ಲಿ ಎಲೆಕ್ಷನ್ಸ್ ನ ಬಗ್ಗೆ ಡೈಮೆನ್ಷನ್ ಏನು ಅಂತ ಹೇಳಿದ್ರೆ ಈ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕಂದ್ರೆ ಇರುವಂತಹ ಚಾಲೆಂಜಸ್ ಗಳೇನು ಅಂತ ನೋಡ್ತೀವಿ. ಇದು ನಾವು ಎಲೆಕ್ಷನ್ ಕಮಿಷನ್ಗೆ ಎಷ್ಟು ಮಟ್ಟಿಗೆ ಎಲೆಕ್ಷನ್ಸ್ ನ ಪೋಸ್ಟ್ಪೋನ್ ಮಾಡುವಂತ ಅಧಿಕಾರ ಇದೆ, ಎಷ್ಟು ದಿನಗಳ ಮಟ್ಟಿಗೆ ಪೋಸ್ಟ್ಪೋನ್ ಮಾಡಬಹುದು ಅಂತ ನೋಡ್ತೀವಿ. ಮತ್ತೆ ಸಂವಿಧಾನದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ನ ಪ್ರಕಾರ ಎಷ್ಟು ಕಾಲ ನಾವು ಎಲೆಕ್ಷನ್ ನ ಪೋಸ್ಟ್ಪೋನ್ ಮಾಡಬಹುದು. ಮತ್ತೆ ಸೌತ್ ಕೊರಿಯನ್ ಮಾಡೆಲ್ ಆಫ್ ಕಂಡಕ್ಟಿಂಗ್ ಎಲೆಕ್ಷನ್ಸ್ ಡ್ಯೂರಿಂಗ್ ಪ್ಯಾಂಡಮಿಕ್ ಅಂದ್ರೆ ಏನು, ಸೌತ್ ಕೊರಿಯಾ ಯಾವ ರೀತಿ ಎಲೆಕ್ಷನ್ಸ್ ನ ಕೋವಿಡ್-19 ಇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಹೆಲ್ತ್ಗೆ ಅಂದ್ರೆ ಅಲ್ಲಿ ವೋಟ್ ಮಾಡಕ್ ಬಂದಂತ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಿರೋ ರೀತಿ ಯಾವ ರೀತಿ ಕಂಡಕ್ಟ್ ಮಾಡ್ತು ಅನ್ನೋದ್ರ ಬಗ್ಗೆ ಕೂಡ ನೋಡ್ತೀವಿ. ಮೊದಲನೇದಾಗಿ ಈ ಆರ್ಟಿಕಲ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ನೋಡ್ಬೇಕಂತ ಹೇಳಿದ್ರೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತದ್ದು. ಸೊ ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಆಗಿರುವಂತಹ ಮಿಸ್ಟರ್ ಥಾಕರೆ ಅವರು 2019ನೇ ಇಸ್ವಿಯ ನವೆಂಬರ್ ಅಂದು ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಆಗ್ತಾರೆ. ಅವ್ರು ಚೀಫ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಅವರು ಐದರ್ ಮಹಾರಾಷ್ಟ್ರದ ವಿಧಾನ ಪರಿಷತ್ ಅಥವಾ ವಿಧಾನಸಭೆ ಇವೆರಡರ ಮೆಂಬರ್ ಆಗಿರೋದಿಲ್ಲ. ಇದ್ರೂ ಕೂಡ ಅವ್ರನ್ನ ಚೀಫ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡಲಾಗುತ್ತದೆ. ಇದರಿಂದ ನೀವೇನು ಅರ್ಥ ಮಾಡ್ಕೊಳ್ಬಹುದು, ಅವರು ವಿಧಾನ ಪರಿಷತ್ ಅಥವಾ ವಿಧಾನಸಭೆ ಮೆಂಬರ್ ಆಗದೇ ಇದ್ರೂ ಕೂಡ ಚೀಫ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡ್ಬೋದು. ಎಲ್ಲಿವರೆಗೂ ಅವ್ರು ಈ ರೀತಿ ಇರೋಕೆ ಸಾಧ್ಯ? 6 ತಿಂಗಳ ಕಾಲ ಮಾತ್ರ. ಅಂದ್ರೆ ಸಂವಿಧಾನದ ಆರ್ಟಿಕಲ್ 164 ಪ್ರಾವಿಷನ್ 4 ಪ್ರಕಾರ ಅವರು ವಿಧಾನಸಭೆ ಅಥವಾ ವಿಧಾನ ಪರಿಷತ್ನ ಮೆಂಬರ್ ಆಗಿಲ್ಲದೆ ಇದ್ರೂ ಕೂಡ 6 ತಿಂಗಳ ಕಾಲಾವಕಾಶವನ್ನು ಕೊಟ್ಟು ಆ 6 ತಿಂಗಳೊಳಗಡೆ ಅವರು ಐದರ್ ವಿಧಾನ ಪರಿಷತ್ ಅಥವಾ ವಿಧಾನಸಭೆಯ ಸದಸ್ಯತ್ವವನ್ನು ಪಡಿಬೇಕು. ಅದಿಲ್ಲ ಅಂತ ಹೇಳಿದ್ರೆ 6 ತಿಂಗಳ ನಂತರ ಅನರ್ಹರಾಗ್ತಾರೆ ಅಂತ ಹೇಳಿ ಅಥವಾ ಡಿಸ್ಕ್ವಾಲಿಫೈ ಆಗ್ತಾರೆ ಆ ಪೋಸ್ಟಿಗೆ. ಓಕೆ, ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅವರು ಮೇ 27 ಒಳಗಡೆ ಐದರ್ ವಿಧಾನಸಭಾ ಅಥವಾ ವಿಧಾನ ಪರಿಷತ್ನ ಮೆಂಬರ್ಸ್ ಸದಸ್ಯತ್ವ ಇದ್ರೆ ಮಾತ್ರ ಚೀಫ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ ಆಗಿ ಕಂಟಿನ್ಯೂ ಮಾಡಕ್ಕೆ ಸಾಧ್ಯವಾಗಿದೆ. ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಸಂವಿಧಾನದ ಪ್ರಾವಿಷನ್ಸ್ ಪ್ರಕಾರ ಮಾರ್ಚ್ 26ನೇ ತಾರೀಕು ಒಂದು ಎಲೆಕ್ಷನ್ಸ್ನ ಫಿಕ್ಸ್ ಮಾಡಿದ್ರು, ಎಲೆಕ್ಷನ್ ಡೇಟ್ನ. ಬಟ್ ಕೋವಿಡ್ ಇರುವಂಥ ಕಾರಣದಿಂದ ಈ ಎಲೆಕ್ಷನ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈ ಎಲೆಕ್ಷನ್ಸ್ ರದ್ದಾಯಿತು. ಸೊ ಇವಾಗ ಈ ಎಲೆಕ್ಷನ್ ರದ್ದಾಗಿದ್ರಿಂದ ಈಗ ಆಪ್ಷನ್ ಇರೋದೇನು? ಸೊ ಅವರು ಸದಸ್ಯತ್ವ ಪಡಿಬೇಕಂದ್ರೆ ಒಂದು ಎಲೆಕ್ಷನ್ ಮುಖಾಂತರ ಪಡಿಬೇಕಾಗಿತ್ತು. ಈಗ ಎಲೆಕ್ಷನ್ ಅನ್ನ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಪ್ಯಾಂಡಮಿಕ್ ಇದೆ. ಸೊ ಹೀಗಾಗಿ ಎರಡನೇ ಆಪ್ಷನ್ ಏನಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ವಿಧಾನ ಪರಿಷತ್ಗೆ ಗವರ್ನರ್ ಅವರು ನಾಮಿನೇಟ್ ಮಾಡಬಹುದು. ಗವರ್ನರ್ ನಾಮಿನೇಟ್ ಮಾಡಬೇಕಂದ್ರೆ ಮೊದಲನೇದಾಗಿ ಪೋಸ್ಟ್ ಅಥವಾ ವೇಕೆನ್ಸಿ ಖಾಲಿ ಇರಬೇಕು. ಸೊ ಈಗ ಆಲ್ರೆಡಿ ವೇಕೆನ್ಸಿ 2 ಸೀಟ್ ಖಾಲಿ ಇದೆ. ಆದರೆ ಈ ಸೀಟ್ ವೇಕೆನ್ಸಿ ಖಾಲಿ ಆಗೋದು ಜೂನ್ ತಿಂಗಳಲ್ಲಿ. ಸೊ ಹೀಗಾಗಿ ಇದನ್ನ ಕೂಡ ಉಪಯೋಗಿಸಕ್ಕಾಗಲ್ಲ. ಮತ್ತೆ ಗವರ್ನರ್ ಯಾವಾಗ ನಾಮಿನೇಟ್ ಮಾಡಬೇಕು ಅಥವಾ ಯಾರನ್ನ ನಾಮಿನೇಟ್ ಮಾಡಬೇಕು, ಹೂಮ್ ದ ಗವರ್ನರ್ ಹ್ಯಾಸ್ ಟು ನಾಮಿನೇಟ್. ಸೊ ಇದು ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ. ಸೊ ಗವರ್ನರು ಯಾರಿಗೆ ಸ್ಪೆಷಲ್ ನಾಲೆಜ್ ಇದೆ, ಲಿಟ್ರೇಚರಲ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆರ್ಟ್ ಅಥವಾ ಕೋಆಪರೇಟಿವ್ ಮೂವ್ಮೆಂಟ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಸರ್ವಿಸ್. ಸೊ ಯಾವ್ದ್ರಲ್ಲಿ ಒಬ್ಬ
ವ್ಯಕ್ತಿ ಅವ್ನ ಸ್ಪೆಷಲ್ ನಾಲೆಜ್ ಇದೆ ಅಥವಾ ಅವ್ನ ಎಕ್ಸ್ಪರ್ಟೈಸ್ ಇದೆ ಅಂತ ಹೇಳ್ತಾರಲ್ಲ ಅಂಥವ್ರನ್ನ ಗವರ್ನರು ನಾಮಿನೇಟ್ ಮಾಡ್ಬೋದು ವಿಧಾನ ಪರಿಷತ್. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಥಾಕರೆ ಅವ್ರು ಏನು ಹೇಳ್ತಿದ್ದಾರೆ, ಅವ್ರು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿದ್ದು ಅವ್ರಿಗಿರುವಂಥ ಆರ್ಟ್ರಿ ಸ್ಕಿಲ್ಸ್ನ ಗಮನದಲ್ಲಿ ಇಟ್ಕೊಂಡು ನಾಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಗವರ್ನರ್ಗೆ ತಮ್ಮದೇ ಆದ ಡಿಸ್ಕ್ರಿಷನರಿ ಪವರ್ ಅಂತ ಇದೆ, ಅಂದರೆ ವಿವೇಚನಾಧಿಕಾರ ಅಂತ ಕರಿತೀವಿ. ಸೊ ಗವರ್ನರ್ ಅವರ ವಿವೇಚನಾಧಿಕಾರ ಪ್ರಕಾರ ಸೂಕ್ತ ಅನ್ಸೋರ್ನ ಅವರು ವಿಧಾನ ಪರಿಷತ್ತಿಗೆ ನಾಮಿನೇಟ್ ಮಾಡ್ಬೋದು. ಹೀಗಾಗಿ ಗವರ್ನರ್ ಅವರು ಈ ಥಾಕರೆ ಅವರನ್ನು ನಾಮಿನೇಟ್ ಮಾಡೋದಕ್ಕೆ ಹಿಂಜರಿತಿದ್ರು. ಸೊ ಈಗ ಗವರ್ನರ್ ಮತ್ತು ಚೀಫ್ ಮಿನಿಸ್ಟರ್ ನಡುವೆ ಟಗ್ ಆಫ್ ವಾರ್ ನಡೀತಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಬಿಕಾಸ್ ಚೀಫ್ ಮಿನಿಸ್ಟರ್ ಮಹಾರಾಷ್ಟ್ರದಲ್ಲಿ ಹೈಯೆಸ್ಟ್ ಕೋವಿಡ್-19 ಕೇಸ್ ಇದೆ. ಚೀಫ್ ಮಿನಿಸ್ಟರ್ ಲೀಡರೇ ಇಲ್ಲ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಯಾರು ಹ್ಯಾಂಡಲ್ ಮಾಡ್ತಾರೆ? ಸೊ ಇದು ಚೀಫ್ ಮಿನಿಸ್ಟರ್ ಪ್ರಾಬ್ಲಮ್. ಗವರ್ನರು ಸಂವಿಧಾನದ ಬದ್ಧವಾಗಿದ್ದಾರೆ. ಸೊ ಹೀಗಾಗಿ ಅವರು ಸಂವಿಧಾನದ ವಿರುದ್ಧವಾಗೂ ವರ್ಕ್ ಮಾಡೋಕ್ಕಾಗೋದಿಲ್ಲ. ಸೊ ಈ ಎರಡರ ನಡುವೆ ಕಾನ್ಫ್ಲಿಕ್ಟ್ ಅನ್ನ ಯಾವ ರೀತಿ ಬಗೆಹರಿಸಬಹುದು ಅಂತ ನೋಡೋಣ. ಸೊ ಮೊದಲನೇ ಸೊಲ್ಯೂಷನ್ ಏನಂತ ಹೇಳಿದ್ರೆ ಎಲೆಕ್ಷನ್ ಅನ್ನ ಮತ್ತೆ 6 ತಿಂಗಳ ಕಾಲ ಪೋಸ್ಟ್ಪೋನ್ ಮಾಡೋದು. ಅಂದ್ರೆ ಆರ್ಟಿಕಲ್ 164 ಅನ್ವಯ 6 ತಿಂಗಳ ಕಾಲ ಅವ್ರ ಸದಸ್ಯತ್ವ ಇಲ್ಲ ಅಂದ್ರೆ ವಜಾಗೊಳ್ತಾರೆ. ಅದ್ರ ಬದಲು ಇದನ್ನ ಇನ್ನ 6 ತಿಂಗಳ ಕಾಲ ನಾನು ಎಕ್ಸ್ಟೆಂಡ್ ಮಾಡಬಹುದು ಅನ್ನೋದು. ಈ ತರ ಎಕ್ಸ್ಟೆಂಡ್ ಮಾಡುವಂತ ಪ್ರಾವಿಷನ್ ಸಂವಿಧಾನದ ಪ್ರಕಾರವಾಗಿದೆಯಾ ಅಂತ ಅದರ ಬಗ್ಗೆ ವಿಚಾರಣೆ ಸುಪ್ರೀಂ ಕೋರ್ಟ್ ಮುಂದೆ ಬರುತ್ತೆ. ಸುಪ್ರೀಂ ಕೋರ್ಟಿನ SR ಚೌಧರಿ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಮುಂದೆ ಬಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಡಬಲ್ ಅಪ್ಲಿಕೇಶನ್ ಅಂದ್ರೆ ಆಲ್ರೆಡಿ 6 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ, ಮತ್ತೆ 6 ತಿಂಗಳ ಕಾಲಾವಕಾಶ ಕೊಟ್ಟರೆ ಇದು ನಮ್ಮ ರೆಪ್ರೆಸೆಂಟೇಟಿವ್ ಫಾರ್ಮ್ ಆಫ್ ಗವರ್ನಮೆಂಟ್ ಅಂತ ಏನು ಕರಿತೀವಿ ಅದಕ್ಕೆ ವೈಲೇಷನ್ ಆಗುತ್ತೆ. ಸೊ ಹೀಗಾಗಿ ನೀವು ಮಾಡೋ ಹಂಗಿಲ್ಲ, ಡಬಲ್ ಅಪ್ಲಿಕೇಶನ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಎರಡನೇ ಆಪ್ಷನ್ ಏನಿದೆ, ಲಲ್ಲೂ ಪ್ರಸಾದ್ ಅವರು ಮಾಡಿದಂಥ ಆಪ್ಷನ್. ಸೊ ಲಲ್ಲೂ ಪ್ರಸಾದ್ ಅವರು ಇದೇ ಥರ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ವಜಾಗೊಳಿಸಿದಂಥ ಸಂದರ್ಭದಲ್ಲಿ ಅವ್ರ ವೈಫ್ ಆದಂಥ ರಾಬ್ರಿ ದೇವ್ನಿ ಅವ್ರನ್ನ ಎಲೆಕ್ಷನಿಗೆ ಕುಳಿಸ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿ ರಾಬ್ರಿ ದೇವ್ರಿ ಅವರು 6 ತಿಂಗಳ ಕಾಲಾವಕಾಶ ಸಿಗೋದ್ರಿಂದ ಮತ್ತೆ ಲಲ್ಲೂ ಪ್ರಸಾದ್ ಅವರು ಚೀಫ್ ಮಿನಿಸ್ಟರ್ಗೆ ಬರೋಕ್ಕೆ ಅವಕಾಶ ಇತ್ತು. ಬಟ್ ಈಗಿನ ಸಂದರ್ಭದಲ್ಲಿ ಇದನ್ನು ಮಾಡೋದು ರೂಲ್ಡ್ ಔಟ್ ಆಗಿದೆ. ಮೂರನೇ ಆಪ್ಷನ್ ಏನಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಎಲೆಕ್ಷನ್ಸ್ಗಳನ್ನು ಅಂದರೆ ಮಾರ್ಚ್ 26ನೇ ತಾರೀಕು ನಡಿಬೇಕಾಗಿರುವಂಥ ಎಲೆಕ್ಷನ್ಸ್ಗಳನ್ನು ಮತ್ತೊಮ್ಮೆ ಮುಂದೂಡೋದು ಅಥವಾ ಪೋಸ್ಟ್ಪೋನ್ ಮಾಡೋದು. ಸೊ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಧಿಕಾರದ ಬಗ್ಗೆ ಇಲ್ಲಿ 2 ಪಾಯಿಂಟ್ಗಳನ್ನ ಗಮನದಲ್ಲಿಟ್ಕೊಳ್ಳೋಣ. ಮೊದಲನೇದಾಗಿ ರಾಜ್ಯಸಭಾ ಅಥವಾ ವಿಧಾನ ಪರಿಷತ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂಡೆಫಿನಿಟ್ ಪೀರಿಯಡ್ ಮುಂದೂಡಬಹುದು. ಅದೇ ಲೋಕಸಭಾ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸ್ ಬಂದಾಗ ರಾಜ್ಯಸಭಾ ತನ್ನ ಅಧಿಕಾರ ವ್ಯಾಪ್ತಿ ಅನ್ವಯ ಆರ್ಟಿಕಲ್ 85(1) ಮತ್ತು ಆರ್ಟಿಕಲ್ 174(1) ಪ್ರಕಾರ ಮ್ಯಾಕ್ಸಿಮಮ್ 6 ತಿಂಗಳ ಕಾಲ ಮಾತ್ರ ಮುಂದೂಡಕ್ಕೆ ಸಾಧ್ಯವಿದೆ. ಯಾಕೆ 6 ತಿಂಗಳು ಅಂತ ಹೇಳ್ತಾ ಇದ್ದೀವಿ? ನಾವು ಪ್ರಾಲಿಟಿ ನೋಡಿದಾಗ ನಿಮಗೆ ಗೊತ್ತಿರ್ಬೋದು, ಯಾವುದೇ 2 ಸೆಷನ್ಸ್ಗಳ ಮಧ್ಯೆ, ಯಾವುದೇ 2 ಪಾರ್ಲಿಮೆಂಟಿನ ಸೆಷನ್ ಅಥವಾ ಸ್ಟೇಟ್ ಲೆಜಿಸ್ಲೇಷನ್ ಸೆಷನ್ಸ್ನ ಮಧ್ಯೆ ಮ್ಯಾಕ್ಸಿಮಮ್ ಗ್ಯಾಪ್ 6 ಮಂತ್ಸ್ ಮಾತ್ರ ಇರೋಕ್ಕೆ ಸಾಧ್ಯ ಇದೆ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದಕ್ಕೂ ಮೀರಿ ಪೋಸ್ಟ್ಪೋನ್ ಮಾಡಿದ್ರೆ ಅದು ಇಟ್ ವಿಲ್ ವೈಲೇಟ್ ದಿ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿರುತ್ತದೆ. ಇದಕ್ಕೂ ಮೀರಿ ನಾವು ಎಲೆಕ್ಷನ್ಸ್ನ ಪೋಸ್ಟ್ಪೋನ್ ಮಾಡಬೇಕಂದ್ರೆ 4ನೇ ಪ್ರೊವಿಷನ್ಸ್ ಏನಂತ ಹೇಳಿದ್ರೆ, ಯಾವಾಗ ನಾವು ಎಲೆಕ್ಷನ್ಸ್ ಪೋಸ್ಟ್ಪೋನ್ ಮಾಡ್ಬೋದು, ಐದರ್ ನ್ಯಾಷನಲ್ ಎಮರ್ಜೆನ್ಸಿ ಇಂಪೋಸ್ ಆಗಿದ್ದಾಗ ಅಥವಾ ಪ್ರೆಸಿಡೆಂಟ್ ರೂಲ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ಸ್ಟೇಟ್ ಎಮರ್ಜೆನ್ಸಿ ಅಂತ ಕೂಡ ಕರಿತೀವಿ. ಇಂತಹ ಸಂದರ್ಭದಲ್ಲಿ ಮಾತ್ರ ಎಲೆಕ್ಷನ್ಸ್ನ ನಾವು ಮುಂದೂಡಬಹುದು. ಸೊ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಂಥ ಸಂದರ್ಭದಲ್ಲಿ 1 ಇಯರ್ಗಳ ಕಾಲ ಮುಂದೂಡಿತೀವಿ. ಅದೇ ಪ್ರೆಸಿಡೆಂಟ್ ರೂಲ್ ಅಥವಾ ಸ್ಟೇಟ್ ಎಮರ್ಜೆನ್ಸಿಯನ್ನು ಇಂಪೋಸ್ ಮಾಡಿದ್ರೆ ನಾವು ಎಮರ್ಜೆನ್ಸಿ ಮುಗಿಯುವವರೆಗೂ ನಮಗೆ ಮ್ಯಾಕ್ಸಿಮಮ್ 3 ವರ್ಷಗಳ ಕಾಲ ನಾವು ಪೋಸ್ಟ್ಪೋನ್ ಮಾಡ್ತಾ ಬರ್ಬೋದು. ನಾವು ನ್ಯಾಷನಲ್ ಎಮರ್ಜೆನ್ಸಿನ ಯಾವಾಗ ಇಂಪೋಸ್ ಮಾಡ್ತೀವಿ? ನ್ಯಾಷನಲ್ ಎಮರ್ಜೆನ್ಸಿ ಇಂಪೋಸ್ ಮಾಡೋದಕ್ಕೆ 3 ಕಂಡೀಷನ್ಸ್ ಇದೆ ಸಂವಿಧಾನದ ಪ್ರಕಾರ. ಸೊ ಯಾವ 3 ಕಂಡೀಷನ್ಸ್ ಜ್ಞಾಪಿಸ್ಕೊಳ್ಳಿ? ಒಂದು, ವಾರ್ ಇರಬೇಕು. ಇನ್ನೊಂದು, ಎಕ್ಸ್ಟರ್ನಲ್ ಅಗ್ರೆಷನ್ ಇರಬೇಕು, ಅಂದರೆ ಬೇರೆ ದೇಶಗಳು ನಮ್ಮ ಮೇಲೆ ಒತ್ತಡ ಇರಲಿ, ಯುದ್ಧ ಶುರುವಾಗುವಂಥ ಸಂದರ್ಭ ಇರಬೇಕು. ಅಥವಾ 3ನೇ ಕಾರಣ ಆರ್ಮ್ಡ್ ರೆಬಿಲಿಯನ್ ಆಗಿರ್ಬೋದು. ಕೋವಿಡ್-19 ನೀವು ಯಾವ ಕಂಡೀಷನ್ಸ್ಗೂ ಮ್ಯಾಚ್ ಆಗುವಂಥದ್ದಲ್ಲ. ಸೊ ಹೀಗಾಗಿ ನಾವು ನ್ಯಾಷನಲ್ ಎಮರ್ಜೆನ್ಸಿ ಕೂಡ ಇಂಪೋಸ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್, ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಬೇಕಂದ್ರೆ ಕಂಡೀಷನ್ಸ್ ಏನು? ಸ್ಟೇಟು ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಿರುವಾಗ, ಅಂದರೆ ಕಾನ್ಸ್ಟಿಟ್ಯೂಷನ್ನ ವೈಲೇಟ್ ಮಾಡ್ತಿರುವಾಗ ಇಂಪೋಸ್ ಮಾಡ್ಬೋದು. ಅಥವಾ ಸ್ಟೇಟು ಸೆಂಟರ್ ಹೇಳಿರುವಂಥ ಮಾತುಗಳನ್ನು ಅಥವಾ ಇನ್ಸ್ಟ್ರಕ್ಷನ್ಸ್ ಏನಿದೆ, ಸೆಂಟರ್ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಸ್ಗೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಅಷ್ಟೇ. ಇಲ್ಲಿ ಥಾಕರೆ ಅವರ ಎಲೆಕ್ಷನ್ ಯಾವುದೇ ರೀತಿಯಾದ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಅಥವಾ ಸೆಂಟರ್ ಹೇಳಿರುವಂಥ ಡೈರೆಕ್ಷನ್ಸ್ಗೆ ವಿರುದ್ಧವಾಗಿ ನಡ್ಕೋತಿಲ್ಲ. ಸೊ ಹೀಗಾಗಿ ನಾವು ಪ್ರೆಸಿಡೆಂಟ್ ರೂಲ್ನ ಕೂಡ ಇಂಪೋಸ್ ಮಾಡೋಕ್ಕಾಗಲ್ಲ. ಇಂತಹ ಸಂದರ್ಭದಲ್ಲಿ ನಮಗೆ ಉಳ್ಕೊಂಡಿರೋ ಒಂದೇ ಆಪ್ಷನ್ ಏನಂತ ಹೇಳಿದ್ರೆ ಎಲೆಕ್ಷನ್ನ ಕಂಡಕ್ಟ್ ಮಾಡಬೇಕು. ಸೊ ಯಾವ ರೀತಿ ನಾವು ಎಲೆಕ್ಷನ್ನ ಕಂಡಕ್ಟ್ ಮಾಡಬೇಕು ಅದನ್ನೇ ನಾವು ಸೌತ್ ಕೊರಿಯಾನ ಮಾಡೆಲ್ನ ಫಾಲೋ ಮಾಡಬೇಕು ಅಂತ ಆರ್ಟಿಕಲ್ ಹೇಳುತ್ತೆ.
ಸೌತ್ ಕೊರಿಯನ್ ಎಲೆಕ್ಷನ್ ಮಾಡೆಲ್ ಅಂತ ಹೇಳಿದ್ರೇನು, ಮತ್ತು ಸೌತ್ ಕೊರಿಯನ್ ಎಲೆಕ್ಷನ್ ಮಾಡೆಲ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲೆಕ್ಷನ್ಸ್ನಲ್ಲಿ 66.2% ಆಫ್ ವೋಟರ್ ಟರ್ನ್ಔಟ್ ಆಗಿತ್ತು. ಮತ್ತು ಕಳೆದ 28 ವರ್ಷಗಳಲ್ಲಿ ಇದು ಹೈಯೆಸ್ಟ್ ವೋಟರ್ ಟರ್ನ್ಔಟ್ ಆಗಿತ್ತು. ಅಂದರೆ ಕರೋನಾ ಅನ್ನೋ COVID-19 ಅನ್ನೋದು ಯಾವುದೇ ರೀತಿಯಾದ ಸೌತ್ ಕೊರಿಯನ್ ಎಲೆಕ್ಷನ್ ಮಾಡೆಲ್ಗೆ ಎಫೆಕ್ಟ್ ಮಾಡಿಲ್ಲ, ಅದಕ್ಕಿಂತ ಬದಲಾಗಿ ಅದನ್ನು ಹೆಚ್ಚಿನ ಡೆಮಾಕ್ರಸಿಯನ್ನು ಪ್ರೂವ್ ಮಾಡ್ತು ವಿತ್ ಮೋರ್ ವೋಟರ್ ಟರ್ನ್ಔಟ್ ಅಂತ ಹೇಳ್ಬೋದು. ಸೊ ಕೊರಿಯಾ ಮಾಡೆಲ್ ಏನೇನು, ಫಸ್ಟ್ ಆಫ್ ಆಲ್ ಎಲ್ಲ ಪೋಲ್ ಸೆಂಟರ್ಗಳನ್ನು ಡಿಸ್ಇನ್ಫೆಕ್ಟ್ ಮಾಡಿದ್ರು. ನಂತರದಲ್ಲಿ ಮ್ಯಾಂಡೇಟ್ರಿ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನು ಮ್ಯಾಂಡೇಟ್ರಿ ಮಾಡಿದ್ರು. ಮತ್ತು ಎಲ್ಲರೂ ಮಾಸ್ಕ್ಗಳನ್ನು, ಗ್ಲೌಸ್ಗಳನ್ನು ಮತ್ತು ಸ್ಯಾನಿಟೈಸರ್ಸ್ನ ಯೂಸ್ ಮಾಡಬೇಕಂತ ಹೇಳಿದರು. ಮತ್ತು ಪ್ರತಿಯೊಬ್ಬ ವೋಟರ್ನ ಟೆಂಪ್ರೇಚರ್ನ ಮೆಷರ್ ಮಾಡಿದರು. ನಂತರದಲ್ಲಿ ಯಾರ ಟೆಂಪ್ರೇಚರ್ 99.5 ಡಿಗ್ರಿ ಫ್ಯಾರೆನ್ಹೀಟ್ಗಿಂತ ಜಾಸ್ತಿ ಇತ್ತು ಅವರನ್ನು ಶೆಡ್ಯೂಲ್ಡ್ ಬೂತ್ಗಳಿಗೆ ಕಳಿಸಿದ್ರು. ಕೋವಿಡ್ ಪಾಸಿಟಿವ್ ಇರೋರಿಗೆ ನೀವು ಇಮೇಲ್ ಮಾಡಿ ಅಂತ ಹೇಳಿದರು. ಅಂದರೆ ಅವ್ರ ವೋಟ್ಸ್ಗಳನ್ನು ಪೋಸ್ಟಲ್ ಬ್ಯಾಲೆಟ್ ಅಥವಾ ಇಮೇಲ್ ಮಾಡಿ ಅಂತ ಹೇಳಿದರು. ಅದೇ ಸೆಲ್ಫ್ ಕ್ವಾರಂಟೈನಲ್ಲಿ ಯಾರಿರ್ತಾರೆ ಅವರು 6 ಗಂಟೆಯ ನಂತರ ಬಂದು ವೋಟ್ ಮಾಡಿ ಅಂತ ಹೇಳಿದ್ರು. ಸೊ ಇದ್ರ ಮುಖಾಂತರ ನೀವು ನೋಡ್ಬೋದು ಅವ್ರು ಹ್ಯಾಂಡಲ್ ಮಾಡಿ ಸಿಚುಯೇಷನ್ ಪ್ರಕಾರ ಯಾವುದೇ ರೀತಿಯಾದ ಜನಸಾಮಾನ್ಯರ ಹೆಲ್ತ್ಗೂ ಕೂಡ ತೊಂದರೆ ಆಗಿಲ್ಲ. ಅಟ್ ದ ಸೇಮ್ ಟೈಮ್ ಎಲೆಕ್ಷನ್ಸ್ ಕೂಡ ಫೇರ್ ಆ್ಯಂಡ್ ಈಕ್ವಿಟಬಲ್ ಆಗಿ ನಡೀತು. ಸೊ ಇದೇ ಸೌತ್ ಕೊರಿಯನ್ ಎಲೆಕ್ಷನ್ ಮಾಡೆಲ್ ಭಾರತ ಅನುಸರಿಸಬೇಕಾಗಿರೋದು. ಯಾಕೆ ನಾವು ಇದನ್ನು ಅನುಸರಿಸ್ತಿದ್ದೀವಿ? ಮೊದಲನೇದಾಗಿ ಈ ಎಲೆಕ್ಷನ್ಸ್ ಏನಿತ್ತು, ಅಂದರೆ ಮಹಾರಾಷ್ಟ್ರದ ಎಲೆಕ್ಷನ್ಸ್ ಏನು ಪೋಸ್ಟ್ಪೋನ್ ಆಗಿತ್ತು, ಅದನ್ನು ಪ್ರೈಮ್ ಮಿನಿಸ್ಟರ್ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೇರಿ ಅವರು ಅದನ್ನು ಎಲೆಕ್ಷನನ್ನು May 27ಗೆ ಫಿಕ್ಸ್ ಮಾಡಿದ್ದಾರೆ. ಅದರ ನಂತರದಲ್ಲಿ ನಮ್ಮಲ್ಲಿ ಬಿಹಾರ್, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪುಡುಚೇರಿ ಇವೆಲ್ಲ ಅಸೆಂಬ್ಲಿಗಳ ಎಲೆಕ್ಷನ್ಸ್ಗಳು ಕೂಡ ಪೆಂಡಿಂಗ್ ಇದೆ. ಸೊ ಇವು ಎಲೆಕ್ಷನ್ಸ್ಗಳನ್ನು ನಾವು ಸೌತ್ ಕೊರಿಯನ್ ಮಾಡೆಲ್ ಮುಖಾಂತರ ಮಾಡ್ಬೋದು. ಬಟ್ ಭಾರತಕ್ಕಿರುವಂಥ ತೊಂದರೆಗಳೇನು ಅಂತ ನೋಡೋಣ. ಮೊದಲನೇ ಚಾಲೆಂಜ್ ಬಂದು ಪಾಪ್ಯುಲೇಷನ್ ಅಂತ ಹೇಳ್ಬೋದು. ಒಂದು ಉದಾಹರಣೆ ಕೊಡಬೇಕಂತ ಹೇಳಿದ್ರೆ ಸೌತ್ ಕೊರಿಯಾ ದೇಶದ ಪಾಪ್ಯುಲೇಷನ್ 5.16 crore. ಅದೇ ಭಾರತದ ಒಂದು ರಾಜ್ಯವಾಗಿರುವಂಥ ಬಿಹಾರ್ನ ಪಾಪ್ಯುಲೇಷನ್ 9.9 crore. ಅಂದರೆ ನಮ್ಮಲ್ಲಿರುವಂಥ ಪಾಪ್ಯುಲೇಷನ್ನ ಕಂಪೇರ್ ಮಾಡಿದ್ರೆ ಈ ಪಾಪ್ಯುಲೇಷನ್ನ ಹ್ಯಾಂಡಲ್ ಮಾಡೋದು ಕಷ್ಟವಾಗ್ಬೋದು. ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ ಓಲ್ಡ್ ಏಜ್ ಪೀಪಲ್ನ ಯಾವ ರೀತಿ ಗಮನದಲ್ಲಿಟ್ಕೋಬೇಕು, ಯಾರ್ಯಾರು ಕೊರೋನಾಗೆ ವಲ್ನರಬಲ್ ಇದ್ದಾರೆ ಅಂಥ ಕಮ್ಯುನಿಟಿನ ಸೇಫ್ ಗಾರ್ಡ್ ಮಾಡಬೇಕು ಮತ್ತು ಅದನ್ನು ಗಮನದಲ್ಲಿಟ್ಕೊಂಡು ನಾವು ಎಲೆಕ್ಷನ್ಸ್ ನಡೆಸಬೇಕು. ಹೀಗಾಗಿ ನಮಗಿರುವಂಥ ಆಪ್ಷನ್ಸ್ಗಳು ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಪ್ರಾಕ್ಸಿ ವೋಟಿಂಗ್ ಮಾಡುವಂಥದ್ದು, ಅಂದರೆ ಅವ್ರ ಬದಲಾಗಿ ಬೇರೆ ಯಾರಾದರೂ ಬಂದು ನಮಗೆ ವೋಟ್ ಮಾಡೋದು, ಅಥವಾ ಪೋಸ್ಟಲ್ ಬ್ಯಾಲೆಟ್ ಅಥವಾ ಪೋಸ್ಟಲ್ ವೋಟಿಂಗ್ ಪೋಸ್ಟ್ಗಳ ಮುಖಾಂತರ ವೋಟಿಂಗ್ ಮಾಡೋದಾಗಿರ್ಬೋದು. ಅಥವಾ ಇನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ ಮೊಬೈಲ್ ಬ್ಯಾಲೆಟ್, ಅಂದರೆ ಈಗ ನಾವು ಯಾವ ರೀತಿ ಪೋಲಿಂಗ್ ಬೂತ್ಗಳನ್ನು ಸೆಟಪ್ ಮಾಡಿರ್ತೀವಿ ಅದೇ ರೀತಿ ಮೊಬೈಲ್ ಬ್ಯಾಲೆಟ್ ಬೂತ್ಗಳನ್ನು ಸೆಟಪ್ ಮಾಡೋದು. ಇವೆಲ್ಲ ಆಪ್ಷನ್ಸ್ ಮುಖಾಂತರ ನಾವು ವಲ್ನರಬಲ್ ಕಮ್ಯುನಿಟಿಗೂ ಕೂಡ ನಾವು ಎಲೆಕ್ಷನ್ಸ್ನ ಎನ್ಶೋರ್ ಮಾಡ್ಬೋದು ಅಂತ ಹೇಳಿ ಆಪ್ಷನ್ ಇದೆ. ಸೊ ಇಂಡಿಯಾನ ನಾವು ದ ಮೋಸ್ಟ್ ಸಕ್ಸಸ್ಫುಲ್ ಡೆಮಾಕ್ರಸಿ ಅಂತ ಕರಿತೀವಿ, ಅಥವಾ ಮೋಸ್ಟ್ ವೆಲ್ ಎಸ್ಟಾಬ್ಲಿಷ್ ಡೆಮಾಕ್ರಸಿ ಅಂತ ಕರಿತೀವಿ. ಕರೋನಾ ಅಥವಾ COVID-19 ಅಂತ ಕ್ರೈಸಿಸ್ ಬಂದಂಥ ಸಂದರ್ಭದಲ್ಲಿ ಭಾರತ ತನ್ನ ಡೆಮಾಕ್ರಸಿ ಮತ್ತು ಫೆಡರಲಿಸಮ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದನ್ನು ಹಿಂದಿರಬೇಕಾ, ಅಥವಾ ಇದೇ ಆಪರ್ಚುನಿಟಿನ ಸೌತ್ ಕೊರಿಯಾ ಮಾಡೆಲ್ನ ಅನುಸರಿಸಿ ಫುಲ್ ಪ್ರೂಫ್ ಮೆಥಡಾಲಜಿ, ಅಂದರೆ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗಲೂ ಫೇರ್ ಆ್ಯಂಡ್ ಈಕ್ವಿಟಬಲ್ ಎಲೆಕ್ಷನ್ ನಡೆಸೋದ್ರಲ್ಲಿ ಇಡೀ ಪ್ರಪಂಚಕ್ಕೆ ಪಾಪ್ಯುಲರ್ ಆಗಿದೆ. ಹೀಗಾಗಿ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಶ್ರೀಲಂಕಾ ಎಲೆಕ್ಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳ ಎಲೆಕ್ಷನ್ಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಭಾರತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತನ್ನ ಪವರ್ಗಳನ್ನು ಉಪಯೋಗಿಸಿಕೊಂಡು ಫುಲ್ ಪ್ರೂಫ್ ಎಲೆಕ್ಷನ್ ಸಿಸ್ಟಮ್ಸ್ ನಡೆಸಿ ನಮ್ಮೆಲ್ಲರಿಗೂ COVID-19 ಸಂದರ್ಭದಲ್ಲೂ ಅಥವಾ ಯಾವುದೇ ಸಂದರ್ಭದಲ್ಲೂ ಡೆಮಾಕ್ರಸಿ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಬೇಕು ಎಂಬುದು ಈ ಆರ್ಟಿಕಲ್ನ ಆಶಯ. ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾ ನೀಡ್ಸ್ ಟು ಎನಾಕ್ಟ್ COVID-19 ಲಾ. ಸೊ ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ. ಅದೇ ಮೇನ್ಸ್ ಪರ್ಸ್ಪೆಕ್ಟಿವ್ ಬಂದಾಗ ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು GS ಪೇಪರ್ 3 ಬಂದಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು? COVID-19 ಲಾಗೆ ಸಂಬಂಧಪಟ್ಟದ್ದು. ಅಂದರೆ ಈ ಆರ್ಟಿಕಲ್ ಏನು ಹೇಳ್ತಿದ್ದಾರೆ, COVID-19 ಸಂದರ್ಭದಲ್ಲಿ ನಾವು 2 ಆ್ಯಕ್ಟ್ಗಳನ್ನು ಯೂಸ್ ಮಾಡ್ತಿದ್ದೀವಿ. ಒಂದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ಯೂಸ್ ಮಾಡ್ತಿದ್ದೀವಿ, ಅಥವಾ ಎಪಿಡಮಾಲಜಿಕಲ್ ಆ್ಯಕ್ಟ್ಸ್ನ ಯೂಸ್ ಮಾಡ್ತಿದ್ದೀವಿ. ಈ 2 ಲಾಸ್ಗಳು ಕೋವಿಡ್ಗೋಸ್ಕರ ಅಥವಾ ಕೋವಿಡ್ ಅಂತ ಬರುವಂಥ ಎಮರ್ಜೆನ್ಸಿ ಲಾಸ್, ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಥವಾ ಕ್ರೈಸಿಸ್ ಹ್ಯಾಂಡಲ್ ಮಾಡೋದಕ್ಕೆ ಲಾಂಚ್ ಮಾಡಿದ್ದಲ್ಲ. ಸೊ ಹೀಗಾಗಿ COVID-19 ಎಕಾನಮಿ ಅಷ್ಟೇ ಅಲ್ಲದೆ ನಮ್ಮ ಲೈಫ್ ಸ್ಟೈಲ್ಸ್ ಆಗಿರ್ಬೋದು ಎಲ್ಲವನ್ನೂ ಎಫೆಕ್ಟ್ ಮಾಡಿರೋದ್ರಿಂದ COVID-19ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಒಂದು ಸಪ್ರೇಟ್ ಲಾ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಿದ್ದಾರೆ. ಸೊ ಯಾವುದಕ್ಕೆ ಡೈಮೆನ್ಷನ್ ಇದು? ಕೋವಿಡ್ನ ಎಫೆಕ್ಟಿವ್ ಆಗಿ ಯಾವ ರೀತಿ ನೋಡ್ಕೊಳ್ಳೋದ್ರ ಬಗ್ಗೆ. ಮುಂದುವರೆದು ಇವಾಗ ಇರುವಂಥ ಎಕ್ಸಿಸ್ಟಿಂಗ್ ಲೀಗಲ್ ಫ್ರೇಮ್ವರ್ಕ್, ಅಂದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಎಪಿಡೆಮಿಕ್ಸ್ ಆ್ಯಕ್ಟ್ನಲ್ಲಿರುವಂಥ ಪ್ರಾವಿಷನ್ಸ್ ಏನು, ಯಾವ ರೀತಿ COVID-19 ತಡೆಗಟ್ಟೋದ್ರಲ್ಲಿ ಸಫಿಷಿಯೆಂಟ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಅದ್ರ ಜೊತೆಗೆ ಗ್ಲೋಬಲ್ ಎಕ್ಸಾಂಪಲ್ಸ್, ಅಂದರೆ ಆಸ್ಟ್ರೇಲಿಯಾ ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಇವರೆಲ್ಲರೂ ಯಾವ ರೀತಿ ಲಾಸ್ಗಳನ್ನು ಪಾಸ್ ಮಾಡಿದ್ದಾರೆ ಅಂತ ನೋಡ್ತೀವಿ. ಈ ದಿನದ ಆರ್ಟಿಕಲ್ಸ್ ನೋಡೋಕೆ ಮುಂಚೆ ಮೊದಲನೇದಾಗಿ ನಾವು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂದ್ರೇನು ಮತ್ತು ಎಪಿಡೆಮಿಕ್ಸ್ ಆ್ಯಕ್ಟ್ ಅಂದ್ರೇನು ಅಂತ ನೋಡೋಣ. ಅದಾದ ನಂತರ ನಾವು ಯಾಕೆ COVID-19 ಇವೆರಡಕ್ಕೂ ಅಪ್ಲಿಕಬಲ್ ಆಗಲ್ಲ, ಹೀಗಾಗಿ COVID-19ಗೆ ಸಪ್ರೇಟ್ ಲಾಸ್ ಯಾಕೆ ಬೇಕು ಅಂತ ನೋಡೋಣ. ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ನಿನ್ನೆ ವಿಶಾಖಪಟ್ಟಣ ಆದಂತಹ ಗ್ಯಾಸ್ ಇನ್ಸಿಡೆಂಟ್ ಕೂಡ ನೋಡಿದ್ವಿ, ಅಲ್ಲೂ ಕೂಡ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಇದ್ರ ಬಗ್ಗೆ ಡೀಟೇಲ್ ಪ್ರಾವಿಷನ್ಸ್ಗಳನ್ನು ನೋಡೋಣ. ಸೊ ಮೊದಲನೇದಾಗಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು 2005ನೇ ಇಸ್ವಿಯಲ್ಲಿ ಲಾಂಚ್ ಮಾಡ್ತಾರೆ.
ಆಕ್ಟ್ನ ಅನ್ವಯ ಡಿಸಾಸ್ಟರ್ ಅಂತ ಹೇಳಿದ್ರೆ ಯಾವುದು ಕೆಟಾಸ್ಟ್ರೋಫ್, ಕಲಾಮಿಟಿ ಅಥವಾ ಗ್ರೇವ್ ಅಕರೆನ್ಸ್ ಇನ್ ಎನಿ ಏರಿಯಾ ಆಗುತ್ತೆ ಅದನ್ನು ನಾವು ಡಿಸಾಸ್ಟರ್ ಅಂತ ಕರಿತೀವಿ. ಆ ಡಿಸಾಸ್ಟರ್ ನ್ಯಾಚುರಲ್ ಆಗಿರೋದಾಗಿರ್ಬೋದು, ಅಂದರೆ ನ್ಯಾಚುರಲ್ ಅಂದ್ರೆ ಏನು, ಫ್ಲಡ್ಸ್ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಅಥವಾ ಮಾನವ ಮಾಡಿರುವಂಥದ್ದಾಗಿರ್ಬೋದು. ಎಕ್ಸಾಂಪಲ್ ವಿಶಾಖಪಟ್ಟಣಂ ಗ್ಯಾಸ್ ಲೀಕೇಜ್ನ ನಾವು ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತ ಕರಿತೀವಿ. ಓಕೆ, ಸೊ ಈ ಡಿಸಾಸ್ಟರ್ ಆದ ನಂತರ ಸಬ್ಸ್ಟೆನ್ಷಿಯಲ್ ಲಾಸ್ ಆಫ್ ಲೈಫ್ ಅಥವಾ ಹ್ಯೂಮನ್ ಬೀಯಿಂಗ್ಸ್, ಅಂದರೆ ಎಷ್ಟೋ ಜನ ಸಾಯೋದಾಗಿರ್ಬೋದು, ಅದರಿಂದ ನರಳಿರೋದಾಗಿರ್ಬೋದು, ಮತ್ತೆ ಪ್ರಾಪರ್ಟಿ ಮತ್ತು ಎನ್ವಿರಾನ್ಮೆಂಟ್ ಕೂಡ ಅದರಿಂದ ನಷ್ಟ ಉಂಟಾಗುತ್ತೆ. ಇದು ಡಿಸಾಸ್ಟರ್ಸ್ನ ನಾವು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂತ ನೋಡ್ತೀವಿ. ಹೈ ಪವರ್ಡ್ ಕಮಿಟಿ ಆನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಫ್ 1999 ಆಸ್ ಐಡೆಂಟಿಫೈಡ್ 31 ಡಿಸಾಸ್ಟರ್ ಕ್ಯಾಟಗರೀಸ್ನ ಐಡೆಂಟಿಫೈ ಮಾಡಿದೆ. ಆ 31 ಡಿಸಾಸ್ಟರ್ಸ್ನ ನಾವು 5 ಮೇಜರ್ ಸಬ್ ಗ್ರೂಪ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಯಾವುದಾದ್ರು ಸಬ್ ಗ್ರೂಪ್ಸು, ಮೊದಲನೇದಾಗಿ ವಾಟರ್ ಆ್ಯಂಡ್ ಕ್ಲೈಮೇಟ್ ರಿಲೇಟೆಡ್ ಡಿಸಾರ್ಡರ್, ಅಂದರೆ ನೀರಿನ ಸಂಬಂಧಪಟ್ಟಂಥದ್ದು, ಜಿಯಾಲಜಿಕಲ್ ಅಂದರೆ ಭೂಕಂಪನಕ್ಕೆ ಸಂಬಂಧಪಟ್ಟಂಥದ್ದು, ಕೆಮಿಕಲ್, ಇಂಡಸ್ಟ್ರಿಯಲ್, ನ್ಯೂಕ್ಲಿಯರ್ ರಿಲೇಟೆಡ್ ಡಿಸಾಸ್ಟರ್ಸ್. ಸೊ ನಿನ್ನೆ ಆದಂಥ ಡಿಸಾಸ್ಟರ್ನ ನಾವು ಈ ಕ್ಯಾಟಗರಿಗೆ ಲಿಂಕ್ ಮಾಡ್ಬೋದು. ಮುಂದುವರೆದು ಆಕ್ಸಿಡೆಂಟ್ ರಿಲೇಟೆಡ್ ಡಿಸಾಸ್ಟರ್ಸ್, 5ನೇದು ಬಯೋಲಾಜಿಕಲ್ ರಿಲೇಟೆಡ್ ಡಿಸಾಸ್ಟರ್ಸ್ ವಿಚ್ ಇನ್ಕ್ಲೂಡ್ ಎಪಿಡೆಮಿಕ್ಸ್. ಈಗ ನೀವು ನಂಗೆ ಹೇಳಿ ಕರೋನಾ ಟೈಮ್ನಲ್ಲಿ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಯೂಸ್ ಮಾಡ್ತೀವಿ. ಸೊ ಯಾವ ಅನ್ವಯದಲ್ಲಿ ಯೂಸ್ ಮಾಡ್ತೀವಿ? ಅದು ಬಯೋಲಾಜಿಕಲ್ ರಿಲೇಟೆಡ್ ಡಿಸಾಸ್ಟರ್ ವಿಚ್ ಇನ್ಕ್ಲೂಡ್ ಎಪಿಡೆಮಿಕ್ಸ್. ಸೊ ಕರೋನಾ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತಿರೋದು ಈ ಪ್ರಾವಿಷನ್ ಅನ್ವಯದಲ್ಲಿ ಯೂಸ್ ಮಾಡ್ತಿದ್ದೀವಿ. ನಿನ್ನೆ ಆದಂಥ ವೈಜಾಗ್ ಡಿಸಾಸ್ಟರ್ ಈ ಪ್ರಾವಿಷನ್ಸ್ ಅನ್ವಯದಲ್ಲಿ ಬರುತ್ತೆ. ಡಿಸಾಸ್ಟರ್ನ ಯಾವ ರೀತಿ ಕ್ಯಾಟಗರೈಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಮುಂದುವರೆದು ಈ ಡಿಸಾಸ್ಟರ್ಸ್ನ ಯಾರು ಹ್ಯಾಂಡಲ್ ಮಾಡ್ತಾರೆ? ಸೊ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಪ್ರಕಾರ NDMA ಅಥವಾ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಲಾಂಚ್ ಮಾಡಬೇಕು. ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಪ್ರಕಾರ ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ ಇದನ್ನು ನಾವು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರಿತೀವಿ. ಓಕೆ, ಸೊ ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಚೀಫ್ ಎಕ್ಸ್ ಅಫಿಷಿಯೋ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಅವರು. ಸೊ ಮುಂದುವರಿದು ಮ್ಯಾಕ್ಸಿಮಮ್ 9 ಜನ ಮೆಂಬರ್ಸ್ ಇರ್ತಾರೆ. ಆ ಎಲ್ಲ ಮೆಂಬರ್ಸ್ನ ಚೇರ್ಮನ್ ಅಥವಾ ಪ್ರೈಮ್ ಮಿನಿಸ್ಟರ್ ಅವರು ನಾಮಿನೇಟ್ ಮಾಡ್ತಾರೆ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, NDMA ಅಂದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟು. ಇದು ಸ್ಟ್ಯಾಚ್ಯುಟರಿ ಬಾಡಿನ, ಕಾನ್ಸ್ಟಿಟ್ಯೂಷನಲ್ ಬಾಡಿನ? ಇದು ಸ್ಟ್ಯಾಚ್ಯುಟರಿ ಬಾಡಿ. ಯಾವ ಆ್ಯಕ್ಟ್ನ ಅನ್ವಯ ಇದನ್ನು ಲಾಂಚ್ ಮಾಡ್ತಾರೆ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಅನ್ವಯ ಲಾಂಚ್ ಮಾಡ್ತಾರೆ. ಇದರ ಚೇರ್ಮನ್ ಯಾರು? ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಇದಕ್ಕೆ ಎಷ್ಟು ಜನ ಸದಸ್ಯತ್ವರು ಇರ್ತಾರೆ? 9 ಜನ. ಸೊ ಅವ್ರನ್ನ ಯಾವ ರೀತಿ ಅಪಾಯಿಂಟ್ ಮಾಡ್ತಾರೆ? ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಮುಂದುವರೆದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮ್ಯಾಂಡೇಟ್ ಏನು? ಸೊ ಇದರ ಕೆಲಸ ಏನಂತ ಹೇಳಿದ್ರೆ, ಯಾವುದೇ ಒಂದು ಡಿಸಾಸ್ಟರ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಬೇಕು. ಮತ್ತು ರೆಸ್ಪಾನ್ಸ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರ ನಡುವೆ ಕೋಆರ್ಡಿನೇಷನ್ ತೆಗೆದುಕೊಳ್ಬರೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಕೆಪಾಸಿಟಿ ಬಿಲ್ಡಿಂಗ್, ಅಂದರೆ ಈ ಥರ ಡಿಸಾಸ್ಟರ್ಸ್ ಆದಾಗ ನಾವು ಡಿಸಾಸ್ಟರ್ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತು ಯಾವ ರೀತಿ ಪರ್ಸನಲ್ಸ್ ಹ್ಯಾಂಡಲ್ ಮಾಡೋಣ ಟ್ರೈನ್ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇದು ಒಂದು ಅಪೆಕ್ಸ್ ಬಾಡಿ, ಅಂದರೆ ಡಿಸಾಸ್ಟರ್ಗೆ ಬಂದಂಥ ಯಾವುದೇ ಪಾಲಿಸಿಗಳಾಗಿರ್ಬೋದು, ಪ್ಲಾನ್ಸ್ ಆಗಿರ್ಬೋದು, ಅಥವಾ ಗೈಡ್ಲೈನ್ಸ್ಗಳಾಗಿರ್ಬೋದು, ಡಿಸಾಸ್ಟರ್ಗೆ ಸಂಬಂಧಪಟ್ಟಂಥದ್ದು, ಇವೆಲ್ಲವನ್ನ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನೇ ಡ್ರಾಫ್ಟ್ ಮಾಡುತ್ತೆ. ಸೊ ಡೀಟೇಲ್ ಆಗಿ ಫಂಕ್ಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಜ್ಞಾಪಕ ಇಟ್ಕೊಳ್ಳಿ, ಯಾಕಂದರೆ ಈ ವರ್ಷ NDMA ಬಗ್ಗೆ ತುಂಬ ಕ್ವಶನ್ಸ್ ಬರುವಂಥ ಸಾಧ್ಯತೆಗಳಿವೆ. ಸೊ ಮೊದಲನೇದಾಗಿ ಇವರು ಡ್ರಾಫ್ಟ್ ಪಾಲಿಸಿ ಅಂದರೆ ನ್ಯಾಷನಲ್ ಡಿಸಾಸ್ಟರ್ ಪ್ಲಾನನ್ನು ಅಪ್ರೂವ್ ಮಾಡ್ತಾರೆ. ನಂತರದಲ್ಲಿ ಯಾವ ರೀತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋ ಪಾಲಿಸಿ ಗೈಡ್ಲೈನ್ಸ್ಗಳನ್ನು ಡ್ರಾಫ್ಟ್ ಮಾಡ್ತಾರೆ. ಮಿನಿಸ್ಟ್ರಿಗಳು ಮಾಡಿರುವಂಥ ಪ್ಲಾನ್ಸ್ಗಳನ್ನು ಅಪ್ರೂವ್ ಕೊಡ್ತಾರೆ, ಮತ್ತು ಸ್ಟೇಟ್ ಗವರ್ಮೆಂಟ್ಸ್ ಅಥವಾ ಸ್ಟೇಟ್ ಅಥಾರಿಟೀಸ್ ಮಾಡಿರುವಂಥ ಪ್ಲಾನ್ಗಳ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಿ ಅದನ್ನು ಅಪ್ರೂವಲ್ ಕೊಡ್ತಾರೆ. ಅದರ ನಂತರ ಕೋಆರ್ಡಿನೇಟ್ ಎಫರ್ಟ್ಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪಾಲಿಸಿ ಬೇಕಾಗಿರುವಂಥ ಮತ್ತು ಮಿಟಿಗೇಷನ್ ಯಾವ ರೀತಿ ಫಂಡ್ಸ್ಗಳನ್ನು ಮೊಬಿಲೈಸ್ ಮಾಡಬೇಕು, ಮತ್ತು ಬೇರೆ ಬೇರೆ ಕಂಟ್ರಿಗಳು ಯಾವ ರೀತಿ ಡಿಸಾಸ್ಟರ್ಗಳನ್ನು ಹ್ಯಾಂಡಲ್ ಮಾಡ್ತದೆ, ಏನು ಬೆಸ್ಟ್ ಪ್ರಾಕ್ಟೀಸ್ ಇದೆ, ಅವನ್ನೆಲ್ಲವನ್ನು ಅಬ್ಸರ್ವ್ ಮಾಡಿ ಒಂದು ಡ್ರಾಫ್ಟ್ ಗೈಡ್ಲೈನ್ಸ್ಗಳನ್ನು ಕೂಡ ಕೊಡ್ತವೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಅನ್ವಯದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ನ್ಯಾಷನಲ್ ಮಟ್ಟದಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಮಟ್ಟಗಳಲ್ಲಿ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ಗಳ ಕಾರ್ಯಗಳು ಇರಬೇಕು ಅಂತ ಹೇಳಿಬಿಟ್ಟು ಒಂದು ಗೈಡ್ಲೈನ್ಸ್ ಕೂಡ ಕೊಡ್ತಾರೆ. ಸೊ ಮೊದಲನೇದಾಗಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇರುತ್ತೆ. ಈ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿಯನ್ನು ಸೆಕ್ಷನ್ 8 ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ವಯದಲ್ಲಿ ಲಾಂಚ್ ಮಾಡ್ತಾರೆ. ಸೊ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ತನ್ನ ಕೆಲಸಗಳಲ್ಲಿ ಇವರು ಅಸಿಸ್ಟೆನ್ಸ್ ಮಾಡ್ತಾರೆ. ಇದರ ಎಕ್ಸ್ ಅಫಿಷಿಯೋ ಚೇರ್ಪರ್ಸನ್ ಯಾರು ಅಂತ ಹೇಳಿದ್ರೆ ಯೂನಿಯನ್ ಹೋಮ್ ಸೆಕ್ರೆಟರಿ, ಜ್ಞಾಪಕ ಇಟ್ಕೊಳ್ಳಿ. ಮುಂದುವರೆದು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿಯ ಫಂಕ್ಷನ್ ಏನಂತ ಹೇಳಿದ್ರೆ, ಕೋಆರ್ಡಿನೇಷನ್ ಮತ್ತು ಮಾನಿಟರಿಂಗ್ ಬಾಡಿಯಾಗಿ ಕೆಲಸ ಮಾಡುತ್ತೆ. ಯಾವಾಗಲೇ ಒಂದು ಡಿಸಾಸ್ಟರ್ ಆದಾಗಲೂ ಸೊ ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಕೋಆರ್ಡಿನೇಷನ್ ಮಾಡುತ್ತೆ, ಮತ್ತು ಯಾವ ರೀತಿ NDMA ಫಂಕ್ಷನ್ ಮಾಡಬೇಕು, NDRF ಯಾವ ರೀತಿ ಫಂಕ್ಷನ್ ಮಾಡಬೇಕು, ಯಾವ ರೀತಿ ಫಂಡ್ಗಳನ್ನು ಮೊಬಿಲೈಸ್ ಮಾಡಬೇಕು, ಇವೆಲ್ಲ ಕೋಆರ್ಡಿನೇಷನ್ ಮತ್ತು ಮಾನಿಟರಿಂಗ್ ಕೆಲಸಗಳನ್ನು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮಾಡುತ್ತೆ. ಮುಂದುವರಿದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ವಿಪತ್ತುಗಳು ಯಾವ ರೀತಿ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಾವು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್, ಅಂದರೆ ಯಾವ ರೀತಿ ವಿಪತ್ತು ಬಂದಾಗ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ಹ್ಯೂಮನ್ ಮೊಬಿಲೈಸೇಷನ್ ಮಾಡಬೇಕು, ಯಾವ ರೀತಿ ಎವ್ಯಾಕ್ಯುಯೇಷನ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಪಾಲಿಸಿ ಗೈಡ್ಲೈನ್ಸ್ ಆಗಿರ್ಬೋದು ಮತ್ತು ಟ್ರೈನಿಂಗ್ಗಳನ್ನು ಕೊಡ್ತಾರೆ.
ಮುಂದುವರೆದು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಕರಿತೀವಿ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂದರೆ ಡಿಸಾಸ್ಟರ್ ಆದಂಥ ಸಂದರ್ಭಗಳಲ್ಲಿ ಜನಗಳನ್ನು ಎವ್ಯಾಕ್ಯುಯೇಟ್ ಮಾಡಬೇಕಂದ್ರೆ ಅದೊಂದು ಸ್ಪೆಷಲೈಸ್ ಟ್ರೈನಿಂಗ್ ಬೇಕಾಗಿರುತ್ತೆ ಅವರಿಗೆ. ಈ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಸ್ಪೆಷಲ್ ಆಗಿ ಟ್ರೈನ್ ಆಗಿರುವಂಥ ಡಿಸಾಸ್ಟರ್ ರೆಸ್ಪಾನ್ಸ್ ಟೀಮ್ ಇರುತ್ತೆ. ಇವರು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅನ್ವಯದಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವೆಲ್ಲವೂ ನ್ಯಾಷನಲ್ ಮಟ್ಟದಲ್ಲಿರುವಂಥ ಇನ್ಸ್ಟಿಟ್ಯೂಷನ್ಸ್. ಯಾವ್ದು ನ್ಯಾಷನಲ್ ಮಟ್ಟದಲ್ಲಿದೆ? ಮೊದಲನೇದಾಗಿ NDMA ಇದೆ. NDMA ಕೆಳಗಡೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ. ಎಕ್ಸಿಕ್ಯೂಟಿವ್ ಕಮಿಟಿಯ ಕೆಳಗಡೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್. ಇವೆಲ್ಲವೂ ಕೂಡ ರಾಷ್ಟ್ರದ ಮಟ್ಟದಲ್ಲಿ ಕೆಲಸ ಮಾಡ್ತಿರುವಂಥ ಇನ್ಸ್ಟಿಟ್ಯೂಷನ್ಸ್. ಮುಂದುವರೆದು ರಾಜ್ಯಗಳ ಮಟ್ಟದಲ್ಲಿ ಅಥವಾ ಸ್ಟೇಟ್ ಲೆವೆಲಲ್ಲಿ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂದರೆ ಮೊದಲನೇದಾಗಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಥವಾ SDM ಅಂತ ಕರಿತೀವಿ. ಅಂದರೆ ನಮ್ಮ ದೇಶದಲ್ಲಿ ಯಾವ ರೀತಿ NDMA ಇದೆ, NDMA ಇಡೀ ದೇಶಕ್ಕಿದ್ದಾಗ ರಾಜ್ಯಗಳ ಮಟ್ಟಕ್ಕೆ SDMA ಅಂತ ಇರುತ್ತೆ. ಈ SDMA ಅಧ್ಯಕ್ಷತೆಯನ್ನು ಚೀಫ್ ಮಿನಿಸ್ಟರ್ ಅವರು ವಹಿಸ್ತಾರೆ. ಇವರು ಕೂಡ NDMA ಎಲ್ಲ ಕೆಲಸಗಳನ್ನು ನಿರ್ವಹಿಸ್ತಾರೆ. ಅಂದರೆ ಪಾಲಿಸಿ ಪ್ರಿಪರೇಷನ್ಸ್ ಆಗಿರ್ಬೋದು ಮತ್ತು ಗೈಡ್ಲೈನ್ಸ್ಗಳನ್ನು ಮತ್ತು ಪ್ಲಾನ್ಸ್ ಅಪ್ರೂವಲ್ನ ಮಾಡ್ತಾರೆ. ಮುಂದುವರೆದು ರಾಜ್ಯಗಳ ಮಟ್ಟದಲ್ಲಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ NEC ಅನ್ನೋ ಏನಿದೆ, ಆ NEC ಥರದಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇರುತ್ತೆ. ಅದರ ಅಧ್ಯಕ್ಷತೆಯನ್ನು ಚೀಫ್ ಸೆಕ್ರೆಟರಿ ಆಫ್ ದ ಸ್ಟೇಟ್ ಅವರು ವಹಿಸ್ತಾರೆ. ಇದರ ರೆಸ್ಪಾನ್ಸಿಬಿಲಿಟಿ ಏನು? NEC ಥರನೇ ಕೋಆರ್ಡಿನೇಷನ್ ಮತ್ತು ಮಾನಿಟರಿಂಗ್ ಮಾಡೋದು. ಮುಂದುವರೆದು ಡಿಸ್ಟ್ರಿಕ್ಟ್ ಲೆವೆಲ್ಗಳಲ್ಲಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂದರೆ ಯಾವ ರೀತಿ NDMA ಇದೆ, NDMA ಕೆಳಗಡೆ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ. ಆ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಕೆಳಗಡೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅನ್ನೋದನ್ನು ಕೆಲಸ ಮಾಡುತ್ತೆ. ಇದು ಸೆಕ್ಷನ್ 25 ಪ್ರಾವಿಷನ್ಸ್ ಪ್ರಕಾರ NDMA ಪ್ರಾವಿಷನ್ಸ್ನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಪ್ರತಿಯೊಂದು ಡಿಸ್ಟ್ರಿಕ್ಟ್ನಲ್ಲೂ ಇರುತ್ತೆ. ಈ DDMA ಅಧ್ಯಕ್ಷತೆಯನ್ನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದರೆ DC ಅಂತ ಏನು ಕರಿತೀವಿ, DC ಆಗಿರ್ಬೋದು ಅಥವಾ ಡೆಪ್ಯೂಟಿ ಕಮಿಷನರ್ ಹೆಡ್ ಮಾಡ್ತಾರೆ. ಅದ್ರ ಜೊತೆಗೆ ಯಾವಾಗಲೇ ತಾಲೂಕ್ ಪಂಚಾಯತ್ಗಳೆಲ್ಲ ಬಂದಂಥ ಸಂದರ್ಭಗಳಲ್ಲಿ ಲೋಕಲ್ ಅಥಾರಿಟಿಯಾಗಿ ಚೇರ್ಪರ್ಸನ್ಸ್ ಆಫ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕೂಡ ಚೇರ್ಪರ್ಸನ್ ಕೆಲಸ ಮಾಡ್ತಾರೆ. ಇವರ ಕೆಲಸ ಏನಂತ ಹೇಳಿದ್ರೆ ಬರೀ ಪ್ಲಾನ್ಗಳನ್ನು ಅಪ್ರೂವಲ್ ಮಾಡೋದು ಅಥವಾ ಪ್ಲಾನ್ ಪಾಲಿಸಿ ಗೈಡ್ಲೈನ್ಸ್ಗಳನ್ನು ಮಾಡೋದು ಅಷ್ಟೇ ಅಲ್ಲದೆ ಇವರ ಪ್ರಮುಖವಾದ ಕೆಲಸ ಏನಂತ ಹೇಳಿದ್ರೆ ಪ್ಲಾನಿಂಗ್ ಜೊತೆ ಇಂಪ್ಲಿಮೆಂಟೇಷನ್. ಬಿಕಾಸ್ NDMA ಪ್ಲಾನ್ ಮಾಡಿರೋದಾಗಿರ್ಬೋದು, SDMA ಪ್ಲಾನ್ ಮಾಡಿರೋದಾಗಿರೋದು, ಇವೆಲ್ಲವನ್ನು ಇಂಪ್ಲಿಮೆಂಟ್ ಮಾಡುವಂಥ ಜವಾಬ್ದಾರಿ, ಅತಿ ಹೆಚ್ಚಿನ ಜವಾಬ್ದಾರಿ DDMAಗೆ ಇರುತ್ತೆ. ಡಿಸ್ಟ್ರಿಕ್ಟ್ ಅಥಾರಿಟಿ ಕೆಲಸ ಏನಂತ ಹೇಳಿದ್ರೆ ಮೇಜರ್ ಇಂಪ್ಲಿಮೆಂಟೇಷನ್, ಅದ್ರ ಜೊತೆಗೆ ಆ ಡಿಸ್ಟ್ರಿಕ್ಟ್ಗೆ ಬೇಕಾಗಿರುವಂಥ ಪ್ಲಾನಿಂಗ್ ಮತ್ತು ಕೋಆರ್ಡಿನೇಷನ್ ನೋಡ್ಕೊಳ್ಳುತ್ತೆ. ಮುಂದುವರೆದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ 2 ಫಂಡ್ಗಳ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಒಂದು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ, ಇನ್ನೊಂದು ನ್ಯಾಷನಲ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ರೆಸ್ಪಾನ್ಸ್ ಫಂಡ್ ಮತ್ತು ಮಿಟಿಗೇಷನ್ ಫಂಡ್. ರೆಸ್ಪಾನ್ಸ್ ಫಂಡ್ ಏನು ಮಾಡುತ್ತೆ? ಡಿಸಾಸ್ಟರ್ ಆದ ನಂತರ ಕೊಡೋದಕ್ಕೆ ಉಪಯೋಗವಾಗುತ್ತೆ. ಮಿಟಿಗೇಷನ್ ಫಂಡ್ ಏನು? ಡಿಸಾಸ್ಟರ್ ಆಗುವಂತ ಮುಂಚೆ ಯಾವ ರೀತಿ ಅದನ್ನು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ನ್ಯಾಷನಲ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ನಮಗೆ ಸಹಾಯಕವಾಗುತ್ತೆ. ರೆಸ್ಪಾನ್ಸ್ ಫಂಡ್ ಅನ್ನ ಪರಿಹಾರಕ್ಕೋಸ್ಕರ ಯೂಸ್ ಮಾಡ್ತೀವಿ. ಮಿಟಿಗೇಷನ್ ಫಂಡ್ ಅನ್ನ ಡಿಸಾಸ್ಟರ್ ಆಗದೇ ಇರೋ ರೀತಿ ತಡೆಯೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಎಲ್ಲವೂ ನೀವು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ವಯ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು. ಮತ್ತೆ ಗ್ಲಾನ್ಸ್ ಮಾಡೋಣ. ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ವಯದಲ್ಲಿ 2005ನೇ ಇಸ್ವಿ 2006ನೇ ಇಸ್ವಿಯಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಕ್ಕೆ ಸಹಾಯಕವಾಗಲಿ ಅಂತ ಹೇಳಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮತ್ತು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಮುಂದುವರೆದು ಸ್ಟೇಟ್ ಲೆವೆಲ್ಗಳಲ್ಲಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಇದೆ. ಅದ್ರ ಕೆಳಗಡೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಫಂಕ್ಷನ್ ಮಾಡುತ್ತೆ ಮತ್ತು ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಕೆಲಸ ಮಾಡುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಥಾರಿಟಿ ಬರುತ್ತೆ. ಮತ್ತೆ ಇವೆಲ್ಲವನ್ನು ಬಿಟ್ಟು ನಮಗೆ 2 ಇಂಪಾರ್ಟೆಂಟ್ ಫಂಡ್ಸ್ ಬರುತ್ತೆ. ಒಂದು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಮತ್ತು ನ್ಯಾಷನಲ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್. ಇದು ಬಿಟ್ಟರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಆರ್ಗನೈಸೇಷನ್ ಕೂಡ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಇವೆಲ್ಲವೂ ನೀವು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ನ ಬಗ್ಗೆ ಜ್ಞಾಪಕ ಇಟ್ಕೊಳ್ಬೇಕಾಗಿರುವಂಥ ಪ್ರಾವಿಷನ್. ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಜೊತೆಗೆ ಮತ್ತೊಂದು ಆ್ಯಕ್ಟ್ ಯೂಸ್ ಮಾಡ್ತೀವಿ. ಯಾವುದದು? ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್. ಈ ಆ್ಯಕ್ಟನ್ನು 1897ನಲ್ಲಿ ಮಾಡಿದ್ರು. ಯಾಕೆ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ನ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಸೆಕ್ಷನ್ ನಮಗೆಲ್ಲರಿಗೂ ಗೊತ್ತಿದೆ, ಹೆಲ್ತ್ ಬಂದ್ಬಿಟ್ಟು ಸ್ಟೇಟ್ ಸಬ್ಜೆಕ್ಟ್. ಈಗ COVID-19 ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ಹೆಲ್ತ್ ಬಂದು ಸ್ಟೇಟ್ಸ್ ಗೌರ್ಮೆಂಟ್ ಸಬ್ಜೆಕ್ಟ್ ಇದೆ. ಯಾವ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಕೋಆರ್ಡಿನೇಟ್ ಮಾಡಬೇಕು? ಹೀಗಾಗಿ ನಮಗೆ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ಏನು ಮಾಡಿದ್ರು, ಎಪಿಡೆಮಿಕ್ಸ್ ಡಿಸೀಸಸ್ ಆ್ಯಕ್ಟ್ನ ಸೆಕ್ಷನ್ 2 ಪ್ರಾವಿಷನ್ನ ನಾವು ಇನ್ವೋಕ್ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕೊಡುವಂಥ ಎಲ್ಲ ಅಡ್ವೈಸರಿ ಮತ್ತು ಡೈರೆಕ್ಷನ್ಸ್ಗಳನ್ನು ಸ್ಟೇಟ್ ಗೌರ್ಮೆಂಟ್ ಫಾಲೋ ಮಾಡಬೇಕಾಗತ್ತೆ. ಹೀಗಾಗಿ ನಾವು ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ನ ಯೂಸ್ ಮಾಡ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂದರೆ ಹೆಲ್ತ್ ಅನ್ನೋದು ಸ್ಟೇಟ್ ಸಬ್ಜೆಕ್ಟ್. ಮುಂದುವರೆದು ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ನ ಪ್ರಾವಿಷನ್ಸ್ ಏನಂತ ಹೇಳಿದ್ರೆ, ಇದನ್ನು ಬ್ರಿಟಿಷರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ, ಬಾಂಬೆನಲ್ಲಿ ಪ್ಲೇಗ್ ಆಗಿರುತ್ತೆ. ಆ ಪ್ಲೇಗನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಆ್ಯಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಆ್ಯಕ್ಟ್ನ ಪ್ರಕಾರ ನಾವು ಎಪಿಡೆಮಿಕ್ ಅಥವಾ ಡೇಂಜರಸ್ ಎಪಿಡೆಮಿಕ್ ಡಿಸೀಸಸ್ ಸ್ಪ್ರೆಡ್ ಆಗೋದನ್ನು ತಡೆಗಟ್ಟೋದಕ್ಕೋಸ್ಕರ ಕ್ರಮಗಳನ್ನು ಕೈಗೊಳ್ಳಬಹುದು.
ಅಂದರೆ ಎಪಿಡೆಮಿಕ್ ಆದಂಥ ಸಂದರ್ಭಗಳಲ್ಲಿ ನಾವೀಗ ಲಾಕ್ಡೌನ್ ಮಾಡ್ತಿದ್ದೀವಿ, ಸೀಲ್ ಡೌನ್ ಮಾಡ್ತೀವಿ, ಈ ಥರ ಮಾಡುವೆಲ್ಲ ಪ್ರಾವಿಷನ್ಸ್ನ ನಾವು ಈ ಆ್ಯಕ್ಟ್ ಅನ್ವಯದಲ್ಲಿ ಮಾಡ್ತಿದ್ದೀವಿ. ಏನಂತ ಹೇಳಿದ್ರೆ ಈ ಆ್ಯಕ್ಟ್ನ ಪ್ರಕಾರ ಪಬ್ಲಿಕ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಡಿಸೀಸಸ್ ಬಂದಾಗ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಸೆಕ್ಷನ್ 2A ಆಫ್ ದ ಆ್ಯಕ್ಟ್ನ ಪ್ರಕಾರ 2A ಆ್ಯಕ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಜಾಸ್ತಿ ಮಾಡುತ್ತೆ. ಅಂದರೆ ಈ ಡಿಸೀಸ್ನ ತಡೆಗಟ್ಟುವಂತಹ ರೀತಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ಗೆ ಹೆಚ್ಚಿನ ಅಧಿಕಾರಗಳನ್ನು ಅಥವಾ ಪವರ್ಗಳನ್ನು ಕೊಡುತ್ತೆ. ಮುಂದುವರಿದು ಸೆಕ್ಷನ್ 3ನ ಪ್ರಕಾರ ಯಾರೇ ಈ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿರುವಂಥ ಡೈರೆಕ್ಷನ್ಸ್ನ ಫಾಲೋ ಮಾಡದೇ ಇದ್ದಾಗ ಅಥವಾ ರೂಲ್ಸ್ಗಳನ್ನು ವೈಲೇಟ್ ಮಾಡಿದಾಗ ಅಂದರೆ ಡಿಸ್ಒಬೇ ಮಾಡಿದಾಗ ಅವರಿಗೆ ಪೆನಾಲ್ಟೀಸ್ ಇಂಪೋಸ್ ಮಾಡ್ಬೋದು ಅಂತ ಹೇಳ್ತಾರೆ. ಇದು ನಮ್ಮ ಸೆಕ್ಷನ್ 188 ಇದೆಯಲ್ಲ ಇಂಡಿಯನ್ ಪೀನಲ್ ಕೋಡ್ನ, ಅದ್ರ ಪ್ರಕಾರ ಅದೇ ಥರ ಇರುವಂಥದ್ದು. ಅಂದರೆ ನೀವು ನೋಡಿರ್ಬೋದು, ನಾವು ಜನಗಳ ಓಡಾಡ್ತಿರುವಾಗ ಲಾಠಿ ಚಾರ್ಜ್ ಎಲ್ಲ ಮಾಡ್ತಿದ್ದಾರೆ. ಯಾಕೆ ಮಾಡಿದ್ರು? ಇಟ್ಸ್ ಬಿಕಾಸ್ ಡಿಸ್ಒಬೇ ಮಾಡ್ತಿದ್ದೀವಿ, ನಾವು ಹೇಳಿರುವಂಥ ಆರ್ಡರ್ನ ವಿರುದ್ಧವಾಗಿ ನಡ್ಕೊಳ್ತಿದ್ದೀವಿ. ಸೊ ಇದರ ಪ್ರಕಾರ ಅಂದರೆ ಎಪಿಡೆಮಿಕ್ಸ್ ಡಿಸೀಸಸ್ ಆ್ಯಕ್ಟ್ ಪ್ರಕಾರ ಅದು ಅಪರಾಧವಲ್ಲ ಅಂತ ಹೇಳ್ತಿದ್ದಾರೆ. ಮುಂದುವರೆದು ಸೆಕ್ಷನ್ 4ನ ಪ್ರಕಾರ ಲೀಗಲ್ ಪ್ರೊಟೆಕ್ಷನ್ ಟು ಇಂಪ್ಲಿಮೆಂಟಿಂಗ್ ಆಫೀಸರ್ಸ್. ಮುಂದೆ ನೀವು ನೋಡಿರ್ಬೋದು, ಯಾರೇ ಒಬ್ರಿಗೆ ಏನಾದರೂ ಲಾಠಿ ಚಾರ್ಜ್ ಈ ಥರ ಎಲ್ಲ ಮಾಡಿದಾಗ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಯಿತು ಅಂತ ಕೇಸ್ಗಳನ್ನು ಇಂಪೋಸ್ ಮಾಡ್ತಿದ್ರು. ಆದರೆ ಆ್ಯಕ್ಟ್ ಅಂತಹ ಇಂಪ್ಲಿಮೆಂಟಿಂಗ್ ಆಫೀಸರ್ಗೆ ಸಂಪೂರ್ಣವಾದ ಪ್ರೊಟೆಕ್ಷನ್ ನಡೀತಿದೆ. ಮತ್ತು ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ನ ಇದೇನು ಮೊದಲನೇ ಬಾರಿ ನಾವು ಯೂಸ್ ಮಾಡಿರುವಂಥದ್ದಲ್ಲ. ಮುಂಚೆ ಕೂಡ ನಾವು ಸ್ವೈನ್ ಫ್ಲೂ ಬಂದಾಗ, ಡೆಂಗ್ಯೂ ಬಂದಾಗ ಎಷ್ಟೊಂದು ಬಾರಿ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ನ ಯೂಸ್ ಮಾಡಿದ್ದೀವಿ. ಬಟ್ ಇವತ್ತಿನ ಬಾರಿಗೆ ಹೆಚ್ಚಿನ ಮಟ್ಟದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇವೆರಡು ಆ್ಯಕ್ಟ್ ನೋಡಿದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ನಾವು ಪಾಸ್ ಮಾಡಿದ್ದು ಡಿಸಾಸ್ಟರ್ಸ್ನ ಕಂಟ್ರೋಲ್ ಮಾಡೋಕ್ಕೆ, ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ನ ಕಂಟ್ರೋಲ್ ಮಾಡಿದ್ದು ಪ್ಲೇಗ್ ಅಥವಾ ಮಾರಣಾಂತಿಕ ರೋಗಗಳ ಸ್ಪ್ರೆಡ್ ಆಗೋದನ್ನು ಕಂಟ್ರೋಲ್ ಮಾಡೋದಕ್ಕೆ. ಈ ಎಪಿಡೆಮಿಕ್ ಡಿಸೀಸ್ ಆಗಿರ್ಬೋದು ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆಗಿರ್ಬೋದು, ಕೋವಿಡ್ನಂತಹ ಡಿಸೀಸ್ ಎಲ್ಲಿ ನಮ್ಮ ಬರೀ ಆರೋಗ್ಯ ಅಷ್ಟೇ ಅಲ್ಲದೆ ನಮ್ಮ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಸಾಮಾಜಿಕ ಬದುಕಾಗಿರ್ಬೋದು, ಎಲ್ಲವನ್ನೂ ಅಸ್ತವ್ಯಸ್ತಗೊಳಿಸಿದಂಥ ಕೋವಿಡ್-19 ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯವಾಗಲ್ಲ ಇವೆರಡು ಆ್ಯಕ್ಟ್ನ ಅನ್ವಯದಲ್ಲಿ. ಸೊ ಹೀಗಾಗಿ ನಾವು ಕೋವಿಡ್-19 ಲಾನೇ ಪಾಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಎಪಿಡೆಮಿಕ್ಸ್ ಡಿಸೀಸ್ ಆ್ಯಕ್ಟ್ 1897 ನಾವು 1897 ಮಾಡಿದ್ದು. ಅಂದರೆ 21st ಸೆಂಚುರಿಗೆ ಈ ಲಾ ಅಪ್ಲಿಕಬಲ್ ಆಗಲ್ಲ. ಮತ್ತು ಇನ್ನೊಂದು ಪ್ರಾವಿಷನ್ ಏನು, ಸೆಕ್ಷನ್ 188ನ ತುಂಬ ಸಲ ಯೂಸ್ ಮಾಡ್ತೀವಿ. ಸೆಕ್ಷನ್ 188 ಪ್ರಕಾರ ನೀವೇನಾದರೂ ಪಬ್ಲಿಕ್ ಅಥಾರಿಟೀಸ್ ಕೊಟ್ಟಿರುವಂಥ ಆರ್ಡರ್ಸ್ಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನಿಮಗೆ ಫೈನ್ ಆಗ್ಬೋದು. ಫೈನ್ ಅಮೌಂಟ್ ಎಷ್ಟು? 200 1000 ರೂಪಾಯಿ ಮಾತ್ರ, ಅಥವಾ ಇಂಪ್ರಿಸನ್ಮೆಂಟ್ 6 ತಿಂಗಳ ಕಾಲ. ಅದೇ ನೀವು UK ಲಾಸ್ಗಳನ್ನು ನೋಡಿದ್ರೆ $10,000 ಇಂಪೋಸ್ ಮಾಡ್ತಿದ್ದಾರೆ ಫೈನ್ ಆಗಿ. ಲೈಕ್ ಅಂದರೆ ಈ ಪನಿಷ್ಮೆಂಟ್ ಆಗಿರ್ಬೋದು, ಇದು ಈಗಿನ ಸಮಾಜಕ್ಕೆ ಸೂಕ್ತವಾಗಿಲ್ಲ. ಸೊ ಹೀಗಾಗಿ ನಾವು ಕೋವಿಡ್-19 ಲಾಸ್ನ ಪಾಸ್ ಮಾಡಬೇಕು. ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ನೋಡ್ಬೋದು, UK ಗವರ್ಮೆಂಟ್ ಏನು ಮಾಡಿದೆ, ಕರೋನಾ ವೈರಸ್ ಆ್ಯಕ್ಟ್ ಅಂತ ಪಾಸ್ ಮಾಡಿದೆ. ಈ ಆ್ಯಕ್ಟ್ನ ಪ್ರಕಾರ ಹೊಸದಾಗಿ ಡಾಕ್ಟರ್ಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು, ಅಥವಾ ಡಾಕ್ಟರ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ನಾವೇನು ಮಾಡಿದ್ವಿ ಅದೇ ರೀತಿ ಇಲ್ಲಿ ರಿಜಿಸ್ಟ್ರೇಷನ್ ಆಗ್ಬೋದು. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕ್ಲೋಸ್ ಆನ್ ಮಾಡಿರೋದಾಗಿರ್ಬೋದು, ಸೋಷಿಯಲ್ ಗ್ಯಾದರಿಂಗ್ಸ್ನ ಮಾಡಿದಿರೋ ರೀತಿ ರೆಸ್ಟ್ರಿಕ್ಷನ್ಸ್ನ ಇಂಪೋಸ್ ಮಾಡಿದೆ. ಅದರ ಜೊತೆಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಕೊಟ್ಟಿದೆ. ಸೊ ಇವೆಲ್ಲವೂ ಕರೋನಾ ವೈರಸ್ ಆ್ಯಕ್ಟ್ 2020 UK ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ಸಿಂಗಾಪುರು ಇನ್ಫೆಕ್ಷಿಯಸ್ ಡಿಸೀಸಸ್ ರೆಗ್ಯುಲೇಷನ್ 2020 ಅಂತ ಪಾಸ್ ಮಾಡಿದೆ. ಈ ಆ್ಯಕ್ಟ್ನ ಅನ್ವಯ ಸ್ಟೇ ಆರ್ಡರ್ಸ್ನ ಇಶ್ಯೂ ಮಾಡ್ಬೋದು, ಫೈನ್ಸ್ಗಳನ್ನು ಇಂಪೋಸ್ ಮಾಡ್ಬೋದು, ಪೆನಾಲ್ಟಿಗಳನ್ನು ಜಾಸ್ತಿ ಮಾಡ್ಬೋದು. ಇವೆಲ್ಲವನ್ನು UK ಮತ್ತು ಸಿಂಗಾಪುರ್ ಮಾಡಿದೆ. ಇದೇ ರೀತಿ ಭಾರತ ಕೂಡ ಸ್ಟೇಟ್ ಗವರ್ಮೆಂಟ್ಗಳನ್ನು ಎಂಪವರ್ ಮಾಡೋದಕ್ಕೆ ಈ ಮೈಗ್ರೆಂಟ್ ಲೇಬರರ್ಸ್ ರೀತಿಯಲ್ಲಿ ನೋಡಿದ್ವಲ್ಲ, ಮೊದಲನೇದಾಗಿ ಅವ್ರಿಗೆ ಹೋಗಬಾರ್ದು ಅಂತ ಹೇಳಿ ಮತ್ತೆ ಹೋಗಿ ಅಂತ ಪರ್ಮಿಷನ್ ಕೊಟ್ಟು, ಈ ರೀತಿಯಾದ ಏನೋ ದ್ವಂದ್ವತೆಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರ ಆರ್ಡಿನೆನ್ಸ್ ಮುಖಾಂತರ ಕೂಡ ನಾವು ಈ ಬಿಲ್ಲನ್ನು ಪಾಸ್ ಮಾಡೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಿಸ್ನೆಸ್ನ, ನಮ್ಮ ಎಕಾನಮಿನ, ನಮ್ಮ ಲೈಫ್ ಸ್ಟೈಲ್ಸ್ಗಳನ್ನು ಮತ್ತು ನಮ್ಮ ಎಜುಕೇಷನ್ ಕೂಡ ರಿವೈವ್ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಮತ್ತು ಸ್ಟೇಟ್ ಗವರ್ಮೆಂಟಿಗೆ ಹೆಚ್ಚಿನ ಅಧಿಕಾರಗಳು ಸಿಗುತ್ತೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾರೆ. ಮುಂದಿನ ಆರ್ಟಿಕಲ್ ಬಂದು ಶುಡ್ ಹೆಲ್ತ್ ಕೇರ್ ಬಿ ಅ ಫಂಡಮೆಂಟಲ್ ರೈಟ್. ಸೊ ಈ ಆರ್ಟಿಕಲ್ನಲ್ಲಿ ಇದೊಂದು ಇಂಟರ್ವ್ಯೂ ನಡೆಯುತ್ತೆ. ಇಂಟರ್ವ್ಯೂ ಬಗ್ಗೆ ಇರುವಂಥದ್ದು. ನಿಮಗೆ ಫಿಲ್ಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ಆರ್ಟಿಕಲ್ 21 ಅಂದ್ರೇನು ಮತ್ತು ಆರ್ಟಿಕಲ್ 21ನ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ಸ್ ಏನು ಅಂತ ಕೇಳ್ಬೋದು ನಿಮಗೆ. ಮತ್ತು ಇಲ್ಲಿ ನಿಮಗೆ ಡ್ಯೂ ಪ್ರಾಸೆಸ್ ಆಫ್ ಲಾ, ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂತೆಲ್ಲ ಬರುತ್ತೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡ್ಕೊಳ್ಳಿ. ಮೇನ್ಸ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ನಿಮಗೆ ಇಶ್ಯೂಸ್ ರಿಲೇಟಿಂಗ್ ಟು ದ ಹೆಲ್ತಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಇಶ್ಯೂ ಸಂಬಂಧಪಟ್ಟಿದ್ದು ಹೆಲ್ತ್ ಕೇರ್ ಇನ್ ಇಂಡಿಯಾ. ಡೈಮೆನ್ಷನ್ ಯಾವುದು? ರೈಟ್ ಟು ಯೂನಿವರ್ಸಲ್ ಹೆಲ್ತ್ ಕೇರ್. ಅಂದರೆ ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ ರೈಟ್ ಟು ಹೆಲ್ತ್, ಯಾವ ರೀತಿ ನಾವು ರೈಟ್ ಟು ಪ್ರೈವಸಿ, ರೈಟ್ ಟು ಲೈಫ್ ಅಂತ ಹೇಳ್ತೀವಿ, ಅದೇ ರೀತಿ ರೈಟ್ ಟು ಹೆಲ್ತ್ ಅನ್ನೋದನ್ನು ಕೊಡಬೇಕು. ಅಥವಾ ಯೂನಿವರ್ಸಲ್ ಹೆಲ್ತ್ ಕೇರ್ ಅಂದರೆ ಫ್ರೀ, ಈಗ ಯೂನಿವರ್ಸಲ್ ಫ್ರೀ ಎಜುಕೇಷನ್ ಕೊಡ್ತಿದ್ದೀವಲ್ಲ, ಅದೇ ರೀತಿ ಯೂನಿವರ್ಸಲ್ ಹೆಲ್ತ್ ಕೇರ್ ಕೊಡಬೇಕು ಅನ್ನೋದ್ರ ಬಗ್ಗೆ ಇದೆ. ಇದು ಯಾಕೆ ಆರ್ಟಿಕಲ್ ನ್ಯೂಸಲ್ಲಿ ಇದೆ ಅಂತ ಹೇಳಿದ್ರೆ, ಕರೋನಾ ವೈರಸ್ ಬಂದ ಸಂದರ್ಭದಲ್ಲಿ ನಾವು ನೋಡಿರ್ಬೋದು, ಯಾವಾಗಲೂ ನಾವು ಸಾಮಾನ್ಯವಾಗಿ ಪ್ರೈವೇಟ್ ಹಾಸ್ಪಿಟಲ್ಸ್ನ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಬಟ್ ಈ ಕರೋನಾ ಸಂದರ್ಭಗಳಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ಸ್ನ ಮಹತ್ವ ಏನು ಅಂತ ನಮಗೆ ಗೊತ್ತಾಗ್ತದೆ. ಅಷ್ಟೇ ಅಲ್ಲದೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಏನಿರ್ತಾರೆ ಅದನ್ನು ಯಾವಾಗಲೂ ನಾವು ನೆಗ್ಲೆಕ್ಟ್ ಮಾಡ್ತಿದ್ವಿ. ಬಟ್ ಇವತ್ತಿನ ದಿನದಲ್ಲಿ ಆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸು ಮತ್ತು ಆಶಾ ಕಾರ್ಯಕರ್ತರ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ತಿರುವಂಥದ್ದು. ಸೊ ಈ ಕೋವಿಡ್ ಅನ್ನೋದು ನಮಗೆ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಬಗ್ಗೆ ಮತ್ತೊಮ್ಮೆ ಆತ್ಮವಿಶ್ವಾಸ ಕೊಡಿಸಿ, ಮತ್ತೊಮ್ಮೆ ನಾವು ಪ್ರೈವೇಟ್ ಹೆಲ್ತ್ ಕೇರ್ಗಿನ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಫರ್ದರ್ ಬೂಸ್ಟ್ ಕೊಡ್ತಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಆರ್ಟಿಕಲ್ನ ಒಪಿನಿಯನ್ಸ್ಗಳು ನಿಮ್ಗೆ ಅಷ್ಟಾಗಿ ಇಂಪಾರ್ಟೆಂಟ್ ಅನ್ಸಲ್ಲ ನನಗೆ, ಯಾಕಂದರೆ ನೀವು ಪ್ರಿಲಿಮ್ಸಲ್ಲಿ ಎಲ್ಲೂ ಕೋಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕಿಂತ ಬದಲಾಗಿ ನಾವು ಯೂನಿವರ್ಸಲ್ ಹೆಲ್ತ್ ಕೇರ್ ಅಂದ್ರೆ ಅಥವಾ ಪ್ರೈಮರಿ ಹೆಲ್ತ್ ಕೇರ್ ಅಂದ್ರೆ ಏನು ಅಂತ ನೋಡೋಣ.
ಮುಂದುವರೆದು ಯೂನಿವರ್ಸಲ್ ಹೆಲ್ತ್ ಕೇರ್ ಅಂದರೆ ಅಂತ ನೋಡೋಣ. ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಥವಾ ಹೆಲ್ತ್ ಕೇರ್ ಫಾರ್ ಆಲ್ ಇವೆಲ್ಲವೂ ಒಂದೇ ಪ್ರೊವಿಷನ್ಸ್. ಸೊ ಇಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಇಂಡಿವಿಜುವಲ್ಸ್ ಆಗಿರ್ಬೋದು ಅಥವಾ ಕಮ್ಯುನಿಟೀಸ್ ಆಗಿರ್ಬೋದು, ತಮಗೆ ಬೇಕಾಗಿರುವಂಥ ಹೆಲ್ತ್ ಬೆನಿಫಿಟ್ಸ್ ಅಥವಾ ಹೆಲ್ತ್ ಸರ್ವಿಸಸ್ನ ಪಡ್ಕೊಳ್ಬೋದು ವಿತೌಟ್ ಸಫರಿಂಗ್ ಫಿನಾನ್ಷಿಯಲ್ ಹಾರ್ಡ್ಶಿಪ್. ಅಂದರೆ ಯಾವುದೇ ರೀತಿಯಾದ ಹಣದ ಕೊರತೆಗೆ ಯೋಚನೆ ಮಾಡಿದ್ರೆ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಎಸೆನ್ಷಿಯಲ್ ಅಥವಾ ಕ್ವಾಲಿಟಿ ಹೆಲ್ತ್ ಕೇರ್ ಸರ್ವಿಸಸ್ನ ತೊಗೊಳ್ಬೋದು. ಸೊ ಇದು ಬರೀ ಡಿಸೀಸ್ ಬಂದಂಥ ಸಂದರ್ಭದಲ್ಲ, ಡಿಸೀಸ್ ಬರೋಕ್ಕೆ ಮುಂಚೆ, ಡಿಸೀಸ್ ಬಂದ ನಂತರ ಟ್ರೀಟ್ಮೆಂಟ್ಗಾಗಿರ್ಬೋದು ಅಥವಾ ಡಿಸೀಸಿಂದ ರಿಹೆಬಿಲಿಟೇಷನ್ಗಾಗಿರ್ಬೋದು, ಇವೆಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬಹುದಾಗಿದೆ. ನಿಮಗೆ ಗೊತ್ತಿರ್ಬೋದು, ಭಾರತದಲ್ಲಿ ಅತಿ ಹೆಚ್ಚು ಜನ ಪಾವರ್ಟಿಗೆ ಹೋಗ್ತಿರೋದು ಏನಂದರೆ ಹೈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್. ಅಂದರೆ ನಾವು ಕೆಲವೊಂದು ಮೆಡಿಸಿನ್ಸ್ಗಳು, ಕೆಲವೊಂದು ಟ್ರೀಟ್ಮೆಂಟು ತುಂಬ ಕಾಸ್ಟ್ಲಿ ಆಗಿರೋದ್ರಿಂದ ಹೆಚ್ಚಿನ ಜನ ಆ ಫೈನಾನ್ಷಿಯಲ್ ಟ್ರೀಟ್ಮೆಂಟ್ಸ್ಗಳನ್ನು ಬೇರ್ ಮಾಡೋಕ್ಕಾಗದೆ ಪಾವರ್ಟಿಗೆ ಹೋಗ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಯೂನಿವರ್ಸಲ್ ಹೆಲ್ತ್ ಕೇರ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಹಣಕಾಸಿನ ಬರ್ಡನ್ಗಳಿಲ್ತಾರೆ ಜನಗಳು ಒಳ್ಳೆಯ ಹೆಲ್ತ್ ಕೇರ್ಗಳನ್ನು ಪಡ್ಕೊಳ್ಬೋದು. ಇದರಿಂದ ಹೆಲ್ತ್ ಕೇರ್ ಅನ್ನೋದು ನಮಗೆ ಹೆಟಕುವಂಥ ರೀತಿಯಲ್ಲಿರುತ್ತೆ, ಮತ್ತು ಯಾವುದೇ ರೀತಿಯಾದ ಫಿನಾನ್ಷಿಯಲ್ ಬರ್ಡನ್ ಕೂಡ ನಮ್ಮ ಮೇಲಾಗೋಲ್ಲ. ಸೊ ಹೀಗಾಗಿ ಈ ಪ್ರೈಮರಿ ಹೆಲ್ತ್ ಕೇರ್ ಅಥವಾ ಯೂನಿವರ್ಸಲ್ ಹೆಲ್ತ್ ಕೇರ್ಗೆ ಇರುವಂಥ ಕೆಲವೊಂದು ತೊಂದರೆಗಳೇನು? ಸೊ ಮೊದಲನೇದಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪಬ್ಲಿಕ್ ಫೈನಾನ್ಸಿಂಗ್ ಇನ್ ದ ಲೈಫ್ ಲೈನ್ ಆಫ್ UHC. ಅಂದರೆ ಯೂನಿವರ್ಸಲ್ ಹೆಲ್ತ್ ಕೇರಲ್ಲಿ ದುಡ್ಡು ಎಲ್ಲಿಂದ ಬರುತ್ತೆ? ಜನಗಳಿಂದ ಬರೋದಂತಲ್ಲ, ಇದು ಪಬ್ಲಿಕ್ಕಿಂದ ಬರುವಂಥದ್ದು. ಅಂದರೆ ಪಬ್ಲಿಕ್ ಫೈನಾನ್ಸಿಂಗ್ ಅಂದರೆ ಗೌರ್ಮೆಂಟ್ ಇದು ಕೊಡಬೇಕಾಗಿರೋದು. ಈಗ ಸದ್ಯಕ್ಕೆ ಗೌರ್ಮೆಂಟು GDPಯಲ್ಲಿ ಬಂದಾಗ ನೀವು 2.5% ಅಷ್ಟು 2022 ಅಷ್ಟರಲ್ಲಿ ಮತ್ತು 3% 2024 ಅಷ್ಟರಲ್ಲಿ. ಅಂದರೆ ಗೌರ್ಮೆಂಟು 2.5% to 3% ಆಫ್ GDP ಅಷ್ಟು ಅಮೌಂಟನ್ನು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿರುತ್ತೆ. ಮುಂದುವರೆದು ನಾವು ಪ್ರೈಮರಿ ಹೆಲ್ತ್ ಕೇರ್ ಅಂತ ಏನು ಕರಿತೀವಿ, ಅಂದರೆ ಪ್ರೈಮರಿ ಹೆಲ್ತ್ ಸೆಕ್ಟರ್ ಏನಿದೆ ಅದನ್ನು ತುಂಬ ಸ್ಟ್ರಾಂಗಾಗಿ ಬೆಳೆಸಬೇಕು. ಅಂದರೆ ಡಿಸೀಸ್ ಬಂದಂಥ ಸಂದರ್ಭದಲ್ಲಿ ನಾವು ರೆಕಗ್ನೈಸ್ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟು ಮತ್ತು ಪ್ರಿವೆನ್ಷನ್ನ ತೊಗೊಂಡ್ರೆ ಅದರಿಂದ ಆಗುವಂಥ ಮುಂದಿನ ಪರಿಣಾಮಗಳನ್ನು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಸೊ ಅದನ್ನೇ ನಾವು ಪ್ರೈಮರಿ ಹೆಲ್ತ್ ಕೇರ್ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಮತ್ತು ಯೂನಿವರ್ಸಲ್ ಹೆಲ್ತ್ ಕೇರ್ ಅಂದಿದ ತಕ್ಷಣ ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡ್ತೀವಿ ಅಥವಾ ಈ ಟೆಸ್ಟ್, ಕೆಲವೊಂದು ಟೆಸ್ಟ್ಗಳನ್ನು ಮಾತ್ರ ಮಾಡ್ತೀವಿ, ಕೆಲವೊಂದು ಸರ್ವಿಸ್ಗಳಿಗೆ ಮಾತ್ರ ಕೊಡುವಂಥದ್ದಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಸರ್ಜರೀಸ್ ಆಗಿರ್ಬೋದು, ಲೈಫ್ ಥ್ರೆಟನಿಂಗ್ ಡಿಸೀಸಸ್ ಬಂದಂಥ ಸಂದರ್ಭದಲ್ಲಿ ಅಥವಾ ಟ್ರೀಟ್ಮೆಂಟ್ಸ್ ಅಥವಾ ಕ್ಯಾನ್ಸರ್ ಈ ಥರ ಬಂದಿರುತ್ತಲ್ಲ, ಇವೆಲ್ಲವೂ ಕೂಡ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಒಳಗಡೆ ಬರಬೇಕು. ಮುಂದುವರೆದು ಹೆಲ್ತ್ ವರ್ಕ್ ಫೋರ್ಸ್ ಅನ್ನೋದನ್ನು ನಾವು ಬಿಲ್ಡ್ ಮಾಡ್ತಾ ಹೋಗಬೇಕು. ಸೊ ಮಲ್ಟಿ ಲೇಯರ್ ಆಗಿರಬೇಕು ಮತ್ತು ಮಲ್ಟಿ ಸ್ಕಿಲ್ ಟೀಮ್ಸ್ ಆಗಿರ್ಬೋದು. ನಿಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಬಿಕಾಸ್ ಕರೋನಾ ಬಂದಂಥ ಕಾರಣದಿಂದಾಗಿ ಹೆಲ್ತ್ ಎಮರ್ಜೆನ್ಸಿ ಅಥವಾ ಹೆಲ್ತ್ ವಾರಿಯರ್ಸ್ ಅಂತ ಏನು ಕರಿತೀವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಎಮರ್ಜೆನ್ಸಿ ಆದಂಥ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ಸ್ ಬೇಕಾಗ್ತಾರೆ, ನರ್ಸ್ ಬೇಕಾಗ್ತಾರೆ, ಹೆಲ್ತ್ ಕಾರ್ಯಕರ್ತರು ಬೇಕಾಗ್ತಾರೆ. ಸೊ ಈ ಹೆಲ್ತ್ ವರ್ಕರ್ಸ್ ಏನಿದ್ದಾರೆ ಎಮರ್ಜೆನ್ಸಿ ಸಿಚುವೇಷನ್ಸ್ಗೋಸ್ಕರ ಬಿಲ್ಡ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಇದಕ್ಕೋಸ್ಕರ ಗೌರ್ಮೆಂಟು ಬೇಗ ರಿಫಾರ್ಮ್ಸ್ಗಳನ್ನು ತೆಗೆದುಕೊಂಡು ಬರಬೇಕು. ಹೆಲ್ತ್ ಎಜುಕೇಷನ್ ಸಿಸ್ಟಮ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಕ್ಯಾಡರ್ ಪ್ಲಾನಿಂಗ್ ಅಲ್ಲಿ ಆಗಿರ್ಬೋದು, ಮತ್ತು ಅವರನ್ನು ರೂರಲ್ ಪೋಸ್ಟಿಂಗ್ಸ್, ನೀವು ನೋಡಿರ್ಬೋದು ಎಷ್ಟು ಜನ ಡಾಕ್ಟರ್ಗಳು ಅರ್ಬನ್ ಪೋಸ್ಟಿಂಗ್ಸೇ ಬೇಕು ಅಂತ ಹೇಳ್ತಾರೆ. ಸೊ ರೂರಲ್ ಪೋಸ್ಟಿಂಗ್ಸ್ಗೆ ಇನ್ಸೆಂಟಿವೈಸನ್ನು ಕೊಟ್ಬಿಟ್ಟು ಅವರನ್ನು ರೂರಲ್ ಪೋಸ್ಟ್ ಮಾಡಬೇಕು. ಇಷ್ಟೇ ಅಲ್ಲದೆ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಪ್ರೈಮರಿ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆಚ್ಚಿನ ಹೊತ್ತನ್ನು ಕೊಡುತ್ತಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ನ ಸ್ಟ್ರೆಂಥನ್ ಮಾಡ್ತಾ ಬರಬೇಕು. ಮತ್ತು ಜನಕ್ಕೆ ಅತಿ ಅವಶ್ಯಕತೆವಾಗಿರುವಂಥ ಪ್ರೈಮರಿ ಡ್ರಗ್ಸ್ ಏನಿದೆ ಮತ್ತು ಡಯಾಗ್ನೋಸ್ಟಿಕ್ಸ್ ಏನಿದೆ ಅವನ್ನು ಫ್ರೀಯಾಗಿ ಕೊಡಬೇಕು. ಸೊ ಇದರಿಂದ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್, ಅಂದರೆ ನಮಗೆ ಮೆಡಿಸಿನ್ಗೆ ಬೇಕಾಗಿರುವಂಥ ಎಕ್ಸ್ಪೆಂಡಿಚರ್ಸ್ ಕಡಿಮೆ ಆಗೋದ್ರಿಂದ ಆಟೋಮೆಟಿಕ್ಲಿ ಪಾವರ್ಟಿಗೆ ಹೋಗೋ ಸಂಖ್ಯೆನೂ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಹೆಚ್ಚಿನ ಹೆಲ್ದಿ ಪೀಪಲ್ ಕೂಡ ಇರ್ತಾರೆ. ಮುಂದಿನ ಆರ್ಟಿಕಲ್ ವಾಟರ್ ವಿಸ್ಡಮ್ ಡ್ಯೂರಿಂಗ್ ಅ ಪ್ಯಾಂಡಮಿಕ್. ಸೊ ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಅದರಲ್ಲೂ ನೀವು ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್, ಅದರಲ್ಲೂ ನ್ಯಾಷನಲ್ ವಾಟರ್ ಮಿಷನ್ ಅನ್ನೋದೇನಿದೆ ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಅದೇ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ನಿಮಗೆ GS ಪೇಪರ್ 3 ಎನ್ವಿರಾನ್ಮೆಂಟ್, ಕನ್ಸರ್ವೇಷನ್, ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅನ್ನೋ ಟಾಪಿಕ್ನಲ್ಲೂ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಶ್ಯೂ ಬಂದು ವಾಟರ್ ಮತ್ತು ಕ್ಲೈಮೇಟ್ ಚೇಂಜ್. ಅಂದರೆ ವಾಟರ್ ಮತ್ತು ಕ್ಲೈಮೇಟ್ ಚೇಂಜ್ ಏನು ಹೇಳ್ತಿದ್ದೀವಿ, ನಿಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಫ್ರೆಶ್ ವಾಟರ್ ತುಂಬ ಕಡಿಮೆ ಇದೆ ಸೊ ಭೂಮಿಯ ಭಾಗದಲ್ಲಿ. ಸೊ ಬಟ್ ಈ ವಾಟರ್ ನಮಗೆ ಅತ್ಯಮೂಲವಾದಂತು. ಬಿಕಾಸ್ ಆ ವಾಟ್ರಿಂದಲೇ ನಮ್ಮ ಎಕೋಸಿಸ್ಟಮ್ ಇರುವಂಥದ್ದು, ನಮ್ಮ ಬಯೋಡೈವರ್ಸಿಟಿ ಇರುವಂಥದ್ದು, ನಾವು ತಿನ್ನುವಂಥ ಆಹಾರ ಇರುವಂಥದ್ದು, ವಾಟ್ರಿಂದಲೇ ನಮ್ಮ ಎಕಾನಮಿ, ಸೊಸೈಟಿ, ಎವ್ರಿಥಿಂಗ್ ಇರುವಂಥದ್ದು. ಸೊ ವಾಟರ್ನ ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂಡಿಲ್ಲ ಅಂತ ಅಂದ್ಕೊಳ್ಳಿ, ಸೊ ಆಟೋಮೆಟಿಕ್ಲಿ ಇದು ನಮ್ಮೆಲ್ಲ ಬೇರೆ ಬೇರೆ ಆಯಾಮಗಳಿಗೆ ಹೆಚ್ಚಿನ ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈ ಕ್ಲೈಮೇಟ್ ಚೇಂಜಿಂದ ಯಾವ ರೀತಿ ವಾಟರ್ ಸೈಕಲ್ ಎಫೆಕ್ಟ್ ಆಗ್ತಿದೆ ಅಂತ ನೋಡ್ತೀವಿ. ಮುಂದುವರೆದು ಈ ಆರ್ಟಿಕಲ್ನಲ್ಲಿ ನಾವು ಭಾರತ ಯಾವ ರೀತಿ ಮಿಟಿಗೇಷನ್ ಸ್ಟ್ರಾಟಜೀಸ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಕೂಡ ನೋಡ್ತೀವಿ. ಆರ್ಟಿಕಲ್ ಏನು ಹೇಳ್ತೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ವಾಟರ್ ವಿಸ್ಡಮ್ ಡ್ಯೂರಿಂಗ್ ಎ ಪ್ಯಾಂಡಮಿಕ್. ವಾಟರ್ ವಿಸ್ಡಮ್ ಅಂದ್ರೇನು? ನಮಗೆ ಕರೋನಾ ವೈರಸ್ ಆಗಿದ ತಕ್ಷಣ ಎಲ್ಲರೇನು ಹೇಳ್ತಾರೆ, 20 ನಿಮಿಷಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಕೈ ತೊಳಿಬೇಕು ಅಂತ ಹೇಳ್ತಾರೆ. ಕೈ ತೊಳಿಬೇಕಂದ್ರೆ ನಿಮಗೆ ನೀರು ಬೇಕಾಗಿದೆ. ಸೊ ಈ ಕರೋನಾ ಅನ್ನೋದು ನಮಗೆ ನೀರಿಗಿರುವಂಥ ಬೆಲೆ ಏನೇನು ಅಂತ ಮತ್ತೊಮ್ಮೆ ನಮ್ಗೆ ಕಣ್ ತರಿಸಿದೆ ಅಂತ ಹೇಳ್ಬೋದು. ಈಗ ನಾವು ವಾಟರ್ ಸೈಕಲ್ ಅಥವಾ ನೀರಿನ ಸೈಕಲ್ಗೂ ಮತ್ತು ಕ್ಲೈಮೇಟ್ ಚೇಂಜ್ಗೂ ಇರುವಂಥ ಸಂಬಂಧಗಳೇನಂತ ನೋಡೋಣ. ನೀವು ಇಮೇಜ್ ನೋಡ್ಬೋದು. ಇಲ್ಲಿ ಏನು ಹೇಳ್ತೀರ ಅಂತ ಹೇಳಿದ್ರೆ, ಹೌ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ಸ್ ದ ವೆದರ್ ಅಂತ. ಇವಾಗ ವಾಟರ್ ಸೈಕಲ್ ಚೇಂಜ್ ಆದರೆ ಅದರಿಂದ ಡ್ರಾಟ್ಸ್ ಕೂಡ ಜಾಸ್ತಿ ಆಗುತ್ತೆ, ಫ್ಲಡ್ಸ್ ಕೂಡ ಜಾಸ್ತಿ ಆಗುತ್ತೆ. ಯಾವ ರೀತಿ ಅಂತ ನೋಡೋಣ. ಸೊ ಈಗ ಟೆಂಪ್ರೇಚರ್ ಜಾಸ್ತಿ ಆಗಿದ ತಕ್ಷಣ ಎವಾಪ್ರೇಷನ್ ಜಾಸ್ತಿ ಆಗುತ್ತೆ. ಎವಾಪ್ರೇಷನ್ ಲ್ಯಾಂಡಿಂದನೂ ಜಾಸ್ತಿ ಆಗುತ್ತೆ, ಸೀಯಿಂದನೂ ಜಾಸ್ತಿ ಆಗುತ್ತೆ. ಯಾವಾಗ ಎವಾಪ್ರೇಷನ್ ಜಾಸ್ತಿ ಆಗುತ್ತೆ, ಮೊದಲನೇದಾಗಿ ವಾಟರ್ ಸೈಕಲ್ ಎಫೆಕ್ಟ್ ಆಗುತ್ತೆ. ನಂತರದಲ್ಲಿ
ಯಾವ ರೀತಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಅದೇ ರೀತಿ ಏರ್ ಕೂಡ ವಾರ್ಮ್ ಆಗ್ತಾ ಹೋಗುತ್ತೆ. ಏರ್ ವಾರ್ಮ್ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಾಟರ್ ವೇಪರ್ನ ಸ್ಟೋರ್ ಮಾಡ್ಕೊಳ್ತಾ ಬರುತ್ತೆ. ಇದರಿಂದ ಹೆಚ್ಚಿನ ರೈನ್ ಸ್ಟಾರ್ಮ್ಸ್ ಆಗೋ ಚಾನ್ಸಸ್ ಇದೆ. ಮುಂದುವರಿದು ರೈನ್ ಸ್ಟಾರ್ಮ್ ಜಾಸ್ತಿ ಆದರೆ, ಅಂದರೆ ಮಳೆ ಜಾಸ್ತಿ ಆದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಫ್ಲಡ್ ಆಗೋದು ಶುರುವಾಗುತ್ತೆ. ಸೊ ಇದರಿಂದ ಹೆಚ್ಚಿನ ರನ್ ಆಫ್ಸ್, ಅಂದರೆ ನದಿಗಳ ಹರಿವುಗಳೆಲ್ಲ ಜಾಸ್ತಿ ಆಗ್ಬೋದು. ಇದರಿಂದ ಸಾಯಿಲ್ ಕೂಡ ಡ್ಯಾಂಪನ್ ಆಗ್ತಾ ಹೋಗುತ್ತೆ. ಏನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಸೊ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದಾಗ ಎವಾಪರೇಷನ್ ಜಾಸ್ತಿ ಆಗುತ್ತೆ. ಎವಾಪರೇಷನ್ ಜಾಸ್ತಿ ಆಗೋದ್ರಿಂದ ಹೆಚ್ಚಿನ ವಾಟರ್ ವೇಪರ್ ಸ್ಟೋರ್ ಆಗ್ತಾ ಹೋಗುತ್ತೆ. ಈ ವಾಟರ್ ವೇಪರ್ ಹೆಚ್ಚಿನ ಸ್ಟೋರ್ ಆಗ್ತಾ ಹೋದಷ್ಟು ಏನಾಗುತ್ತೆ, ಇದರಿಂದ ರೈನ್ಫಾಲ್ ಜಾಸ್ತಿ ಆಗುತ್ತೆ. ರೈನ್ಫಾಲ್ ಹೆಚ್ಚಿನ ಪ್ರಮಾಣದಲ್ಲಿ ಬರೋದ್ರಿಂದ ಫ್ಲಡ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಇನ್ನೊಂದು ಏನು ಆಪ್ಷನ್ ಆಗ್ಬೋದು, ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ, ಎವಾಪರೇಷನ್ ಜಾಸ್ತಿ ಆಗ್ತಿದೆ. ಈ ಎವಾಪರೇಷನ್ ಜಾಸ್ತಿ ಆಗೋದ್ರಿಂದ ಡ್ರಾಡ್ ಕೂಡ ಆಗುವಂಥ ಸಂದರ್ಭಗಳಿವೆ. ಸೊ ಇದಕ್ಕೆ ನಾವು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಥವಾ ಮಿಟಿಗೇಷನ್ ಸ್ಟ್ರಾಟಜಿ ಏನು ಅಂತ ನೋಡೋಣ. ಮೊದಲನೇದಾಗಿ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ವಯದಲ್ಲಿ ನಾವು ನ್ಯಾಷನಲ್ ವಾಟರ್ ಮಿಷನ್ ಅಂತ ಮಾಡಿದ್ದೀವಿ. ಈ ಮಿಷನ್ ಅನ್ವಯದ ಎಲ್ಲ ಪ್ರಾವಿಷನ್ಸ್ಗಳನ್ನು ನಾವು ಸೂಕ್ಷ್ಮಗತಿಯಲ್ಲಿ ಮತ್ತು ತ್ವರಿತಗತಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಎರಡನೇದಾಗಿ ವಾಟರ್ ರಿಸೋರ್ಸಸ್ ಪ್ಲಾನಿಂಗ್, ಅಂದರೆ ನಮ್ಗೆ ಯಾವ್ಯಾವ ಮೂಲಗಳಿಂದ ಎಷ್ಟೆಷ್ಟು ವಾಟರ್ ಬರ್ತಿದೆ, ಯಾವ ರೀತಿ ಅದನ್ನು ನಾವು ಕನ್ಸರ್ವೇಷನ್ ಮಾಡಬೇಕು, ಯಾವ ರೀತಿ ರಿಜುವಿನೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಮುಂದುವರೆದು ನಮ್ಮ ಟ್ರೆಡಿಷನಲ್ ನಾಲೆಜ್ ಸಿಸ್ಟಮ್ ಏನಿದೆ, ಈಗ ನಾವು ನಮ್ಮ ಟ್ರೆಡಿಷನಲ್ ಅಂದರೆ ನಮ್ಮ ಸಂಸ್ಕೃತಿಯ ಪ್ರಕಾರ ಕೆಲವೊಂದು ವಿಧಾನಗಳನ್ನು ಅಥವಾ ಮೆಥಡಾಲಜಿಗಳನ್ನು ಫಾಲೋ ಮಾಡ್ತಿದ್ವಿ ನಾವು ನೀರನ್ನು ಕನ್ಸರ್ವ್ ಮಾಡೋದಕ್ಕೋಸ್ಕರ. ಆ ಮೆಥಡಾಲಜಿಗಳನ್ನು ನಾವು ಬಳಸ್ಕೊಳ್ಬೇಕು. ಮುಂದುವರೆದು ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್. ನೀವು ಇವಾಗ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್ ಹೆಚ್ಚಿನ ಮಟ್ಟದಲ್ಲಿ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ ಕೂಡ ಬರ್ತಿದೆ. ಸೊ ಈ ರೀತಿಯಾದ ಕ್ಲೈಮೇಟಿಕ್ ಸಂಬಂಧಪಟ್ಟಂಥ ಸ್ಮಾರ್ಟ್ ಅಗ್ರಿಕಲ್ಚರ್ ಟೆಕ್ನಾಲಜೀಸ್ ಯೂಸ್ ಮಾಡೋದ್ರಿಂದ ವಾಟರ್ ವೇಸ್ಟ್ ಆಗುವಂಥದ್ದನ್ನು ಕಡಿಮೆ ಮಾಡ್ಬೋದು. ಮುಂದುವರೆದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ, ಇದು ನಮ್ಮದು ಒಂದು ಟ್ರೆಡಿಷನಲ್ ಮೆಥಡಾಲಜಿ, ಇದನ್ನು ಕೂಡ ಫಾಲೋ ಮಾಡ್ಬೋದು. ಅದರ ನಂತರ ವೇಸ್ಟ್ ವಾಟರ್ ಏನಿರುತ್ತೆ ಅದನ್ನು ರೀಯೂಸ್ ಮಾಡ್ಬೋದು. ಅಂದರೆ ನಮ್ಮ ಕಾರ್ಡಿನಲ್ ಪ್ರಿನ್ಸಿಪಲ್ ಏನು ಹೇಳ್ತೀವಿ, RRR ಅಂತ ಹೇಳ್ತೀವಿ. ಅಂದರೆ ರೆಡ್ಯೂಸ್ ಮಾಡಿ ನೀರನ್ನು ಯೂಸ್ ಮಾಡ್ತಿರೋದಂತ, ವೇಸ್ಟ್ ಮಾಡೋದಂತ ರೆಡ್ಯೂಸ್ ಮಾಡಿ, ಮತ್ತು ಇರುವಂಥ ನೀರುಗಳನ್ನು ರೀಯೂಸ್ ಮಾಡೋಕ್ಕೆ ಶುರು ಮಾಡಿ. ಮೂರನೇದಾಗಿ ರಿಜುವಿನೇಟ್ ಮಾಡಿ. ಏನು ರಿಜುವಿನೇಟ್ ಮಾಡಬೇಕು, ಆಕ್ವಿಫೈರ್ಸ್ ಆಗಿರ್ಬೋದು ಅಥವಾ ಬಾವಿಗಳಾಗಿರ್ಬೋದು, ಟ್ಯಾಂಕ್ಸ್ಗಳನ್ನು, ಇವೆಲ್ಲವನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಬೇರೆ ಬೇರೆ ಮೆಥಡಾಲಜಿಗಳನ್ನು ಯೂಸ್ ಮಾಡಿಕೊಂಡು ರಿಜುವಿನೇಟ್ ಮಾಡಬೇಕು. ಇದರಿಂದ ನಾವು ಕ್ಲೈಮೇಟ್ ಚೇಂಜಿಂದ ಆಗುವಂಥ ವಾಟರ್ ಸೈಕಲ್ ಎಫೆಕ್ಟ್ನ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಕಡಿಮೆ ಮಾಡ್ಕೊಳ್ಬೋದು ಮತ್ತು ವಾಟರ್ ಸ್ಕ್ಯಾರ್ಸಿಟಿನ ಕಡಿಮೆ ಮಾಡ್ಬೋದು. ಮುಂದುವರೆದು ಇವತ್ತಿನ DNA ಆರ್ಟಿಕಲ್ಸ್ಗಳನ್ನ ನೋಡೋಣ. ಮೊದಲನೇ ಆರ್ಟಿಕಲ್ ಬಂದು ವೈಜಾಗ್ ಗ್ಯಾಸ್ ಲೀಕ್ಸ್ ಕ್ಲೇಮ್ಸ್ 11 ಲೈವ್ಸ್ ಓವರ್ 350 ಹಾಸ್ಪಿಟಲೈಸ್ಡ್. ವೈಜಾಗ್ ಅಥವಾ ವಿಶಾಖಪಟ್ಟಣಂ ಲೀಕ್ ಆದಂತಹ ಗ್ಯಾಸ್ನಿಂದ, ಯಾವ ಗ್ಯಾಸ್ ಲೀಕ್ ಆಯಿತು ನಿನ್ನೆ, ಸ್ಟಿರೀನ್ ಗ್ಯಾಸ್ ಲೀಕ್ ಆಯಿತು. ಇದರಿಂದ 11 ಜನ ಸತ್ತಿದ್ದಾರೆ ಮತ್ತು 350ಕ್ಕಿಂತ ಹೆಚ್ಚು ಜನ ಹಾಸ್ಪಿಟಲೈಸ್ ಆಗಿದ್ದಾರೆ. ಸೊ ನಿಮಗೆ ಇದು ಎಡಿಟೋರಿಯಲ್ ಕೂಡ ಇರೋದ್ರಿಂದ ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ, ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ಗ್ಯಾಸ್ ಎಲ್ಲಿ ಲೀಕ್ ಆಯಿತು ಅದನ್ನು ಜ್ಞಾಪಕ ಇಟ್ಕೊಳ್ಳಿ. LG ಪಾಲಿಮರ್ಸ್ ಕಂಪ್ನಿಯಲ್ಲಿ ಲೀಕ್ ಆಯಿತು. LG ಪಾಲಿಮರ್ಸ್ ಬಂದು ಕೊರಿಯನ್ ಬೇಸ್ಡ್ ಕಂಪ್ನಿ. ಇದು ವಿಶಾಖಪಟ್ಟಣಂ ಮತ್ತು ವೆಂಕಟಪುರಂ ಅಂತ ಇರುವಂತಹ ಪ್ರದೇಶಗಳಲ್ಲಿ ಇದೆ. ಲಾಕ್ಡೌನ್ ಮುಗಿದ ನಂತರ ಕಂಪನಿಯನ್ನು ಓಪನ್ ಮಾಡಕ್ಕೆ ಟ್ರೈ ಮಾಡಿದ್ರು. ಓಪನ್ ಮಾಡುವಂಥ ಸಂದರ್ಭದಲ್ಲಿ ಮೇಂಟೆನೆನ್ಸ್ ಕರೆಕ್ಟ್ ಮಾಡದಿರೋ ಕಾರಣದಿಂದ ಈ ಲೀಕ್ ಆಗಿದೆ ಅಂತ ಪ್ರೈಮರಿ ಎವಿಡೆನ್ಸ್ ಹೇಳ್ತಿದೆ. ಬಟ್ ಇದ್ರ ಬಗ್ಗೆ ಡೀಟೇಲ್ ಎವಿಡೆನ್ಸ್ ಬಂದ ನಂತರ ನಾವು ಏನಿದು ಅಂತ ನೋಡೋಣ. ಈ ಆರ್ಟಿಕಲಲ್ಲಿ ನಾವು ಸ್ಟಿರೀನ್ ಗ್ಯಾಸ್ ಅಂದರೆ ಏನು, ಆ ಸ್ಟಿರೀನ್ ಗ್ಯಾಸಿಂದ ಆಗುವಂಥ ಇಂಪ್ಯಾಕ್ಟ್ ಏನು, ಮತ್ತು ಇದಕ್ಕೆ ಈ ಥರ ಗ್ಯಾಸ್ ಲೀಕಿಗೆ ಸಂಬಂಧಪಟ್ಟಂತಹ ಸ್ಟ್ಯಾಚ್ಯುಟರಿ ಪ್ರಾವಿಷನ್ಸ್ ಏನಿದೆ ಅಂತ ನೋಡೋಣ. ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಬಂದಾಗ ಗ್ಯಾಸ್ ಯಾವುದು, ಸ್ಟಿರೀನ್ ಗ್ಯಾಸ್ ಅಂದರೆ ಏನು, ಸ್ಟಿರೀನ್ ಗ್ಯಾಸನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಈ ರೀತಿಯಲ್ಲಿ ಕೇಳ್ಬೋದು. ಅದೇ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಂದಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಇಶ್ಯೂಗೆ ಸಂಬಂಧಪಟ್ಟದ್ದು, ಗ್ಯಾಸ್ ಲೀಕ್ ಇನ್ ವೈಜಾಗ್. ಸೊ ಈ ಗ್ಯಾಸ್ ಲೀಕ್ ಇಂದ ಆಗುವಂತ ಪರಿಣಾಮಗಳೇನು ಅಂತ ಈ ಆರ್ಟಿಕಲ್ ಅಲ್ಲಿ ನೋಡ್ತೀವಿ. ಸೊ ಸ್ಟಿರೀನ್ ಬಂದು ಫ್ಲೇಮಬಲ್ ಲಿಕ್ವಿಡ್, ಅದು ನ್ಯಾಚುರಲಿ ಕೂಡ ಪ್ರೆಸೆಂಟ್ ಇದೆ. ಅಂದರೆ ನ್ಯಾಚುರಲ್ ಆಗಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸಲ್ಲಿ ಸಣ್ಣ ಕ್ವಾಂಟಿಟಿಯಲ್ಲಿ ಇರುತ್ತೆ. ಇದನ್ನು ನಾವು ಯಾವಾಗಲೂ ಪಾಲಿಸ್ಟಿರೀನ್ ಪ್ಲಾಸ್ಟಿಕ್ಸ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತೀವಿ. ರೆಸಿನ್ಸ್ ಪ್ರೊಡಕ್ಷನ್ ಮಾಡಬೇಕಂದ್ರೆ ಫೈಬರ್ ಅಥವಾ ರಬ್ಬರ್ ಲೇಟೆಕ್ಸ್ನ ಕಂಪ್ನಿಗಳಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಬೇಸಿಕ್ಲಿ ಪಾಲಿಸ್ಟಿರೀನ್ ಪ್ಲಾಸ್ಟಿಕ್ಸ್ ಪ್ರೊಡಕ್ಷನ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತಿರ್ತೀವಿ. ಇದರಿಂದ ಶಾರ್ಟ್ ಟರ್ಮಲ್ಲಿ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಮೊದಲನೇದಾಗಿ ನಮ್ಮ ಮ್ಯೂಕಸ್ ಮೆಂಬ್ರೇನ್ ಅಂತ ಏನಿದೆ, ಆ ಮ್ಯೂಕಸ್ ಮೆಂಬ್ರೇನ್ಗೆ ಡಿಸಪಿಯರ್ ಆಗುತ್ತೆ, ಅದಕ್ಕೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ, ಮತ್ತು ಕಣ್ಣಲ್ಲಿ ಇರಿಟೇಷನ್ ಆಗುತ್ತೆ, ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಆಗುತ್ತೆ. ಅದೇ ನೀವು ಲಾಂಗ್ ಟರ್ಮಲ್ಲಿ ನೋಡ್ಬೇಕಂತ ಹೇಳಿದ್ರೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡುತ್ತೆ, ಫರ್ಟಿಲಿಟಿ ಇದರಿಂದ ಡೆತ್ಸ್ ಕೂಡ ಆಗ್ಬೋದು ಮತ್ತು ಕ್ಯಾನ್ಸರ್ ಕೂಡ ಬರ್ಬೋದು. ಬಟ್ ಇವತ್ತಿನವರೆಗೂ ಈ ಸ್ಟಿರೀನ್ ಬಗ್ಗೆ ಇದರಿಂದ ಹೆಚ್ಚಿನ ಅಂದರೆ 10,000 ಟೈಮ್ಸ್, ಅಂದರೆ ನಾರ್ಮಲ್ ಆಗಿ ಏನಿರುತ್ತೆ 1000 ಟೈಮ್ಸ್ ಜಾಸ್ತಿ ಗ್ಯಾಸ್ ಲೀಕ್ ಆಗಿದೆ. ಇದರಿಂದ ಏನು ಎಫೆಕ್ಟ್ಸ್ ಆಗುತ್ತೆ ಅಂದರೆ ಇದ್ರ ಬಗ್ಗೆ ಯಾವ ಸ್ಟಡಿ ಕೂಡ ಮಾಡಿಲ್ಲ. ಸೊ ಹೀಗಾಗಿ ನಮಗೆ ಪ್ರಾಪರ್ ಮಾಹಿತಿ ಇದ್ರ ಬಗ್ಗೆ ಇಲ್ಲ ಇವಾಗವರೆಗೂ. ಮುಂದುವರೆದು ಇದನ್ನು ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತ ಕರಿತೀವಿ. ಅಂದರೆ ಮನುಷ್ಯರಿಂದ ಆಗಿರುವಂಥ ಡಿಸಾಸ್ಟರ್, ಅದನ್ನು ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತ ಕರಿತೀವಿ. ಯಾವುದೇ ಒಂದು ಡಿಸಾಸ್ಟರ್ ಯಾವ ಆ್ಯಕ್ಟ್ನ ಅನ್ವಯದಲ್ಲಿ ಬರುತ್ತೆ, ಇದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಅನ್ವಯದಲ್ಲಿ ಬರುತ್ತೆ. ಅಷ್ಟೇ ಅಲ್ಲದೆ ಈ ಥರ ಡಿಸಾಸ್ಟರ್ ಆದ ಸಂದರ್ಭದಲ್ಲಿ ನಾವು ಅವರಿಗೆ ಜನಗಳಿಗೆ ಪರಿಹಾರನ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಹತ್ರ ಪಬ್ಲಿಕ್ ಇನ್ಶೂರೆನ್ಸ್ ಆ್ಯಂಡ್ ಲಯಬಿಲಿಟಿ ಆ್ಯಕ್ಟ್ 1991 ಇದೆ.
ಯಾಕ್ನ ಪ್ರಾವಿಷನ್ಸ್ ನ ಒಂದ್ಸಲ ಗಮನದಲ್ಲಿ ಇಟ್ಕೊಳ್ಳಿ. ವೈಜಾಗ್ನಲ್ಲಿ ಆದಂತ ಘಟನೆ ನಮಗೆ ಭೂಪಾಲ್ನಲ್ಲಿ ಆದಂತ ಗ್ಯಾಸ್ ಟ್ರಾಜಿಡಿಯನ್ನ ನೆನಪಿಸುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಭೂಪಾಲ್ ಆಗಿರಬಹುದು ಅಥವಾ ವೈಜಾಗ್ನಲ್ಲಿ ಆದಂತ. ಸೊ ಇಂತಹ ಕ್ರಮ ಇದು ಬರೀ ಇಲ್ಲಷ್ಟೇ ಅಲ್ಲ, ಲಾಕ್ಡೌನ್ ನಂತರ ಬೇರೆ ಕೆಮಿಕಲ್ ಇಂಡಸ್ಟ್ರೀಸ್ ಓಪನ್ ಆಗುವಂತ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತೆ ಗವರ್ಮೆಂಟ್ಗಳು ಸೇಫ್ಟಿ ಆಡಿಟ್ ನ ನಡೆಸಬೇಕು, ಮತ್ತೆ ಟ್ರಾನ್ಸ್ಪರೆಂಟ್ ಆಗಿ ಓವರ್ಸೈಟ್ಸ್ ಅಥವಾ ಸೂಪರ್ವಿಷನ್ಸ್ ನ ಮಾಡೋದ್ರ ಮುಖಾಂತರ ನಾವು ಈ ತರ ಮಿಸ್ಟೇಕ್ ಗಳನ್ನ ಅವಾಯ್ಡ್ ಮಾಡಬಹುದು. ಮುಂದಿನ ಆರ್ಟಿಕಲ್ ನೋಡೋಣ, US ಪ್ಯಾಟ್ ಫಾರ್ ಇಂಡಿಯಾಸ್ ರೂಲ್ ಇನ್ ಅಫ್ಘಾನಿಸ್ತಾನ್. ಸೊ ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಹವೆವರ್ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋ, ನಾವು ಭಾರತ ದೇಶ ಸಲ್ಮಾ ಡ್ಯಾಮ್ ಅಂತ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಅಫ್ಘಾನಿಸ್ತಾನಲ್ಲಿ. ಅದು ಎಲ್ಲಿದೆ ಅಂತ ಕೇಳ್ಬೋದು, ಅಥವಾ ಯಾವ ನದಿಯ ಮೇಲಿದೆ ಅಂತ ಕೇಳ್ಬೋದು, ಅಥವಾ ಇನ್ನೊಂದು ಏನು ಕೇಳ್ಬೋದು ಅಂದರೆ 6+2+1 ಗ್ರೂಪ್ ಅಂತ ಕರೀತಾರೆ. ಏನು 6+2+1 ಅಂದರೆ ಗ್ರೂಪ್ ಅಂದರೆ ಏನು, ಮತ್ತು US ತಾಲಿಬಾನ್ ಅಗ್ರಿಮೆಂಟ್ನ ಬೇಸಿಕ್ ಪ್ರಾವಿಷನ್ಸ್ ಏನು ಅಂತ ಕೂಡ ನಿಮಗೆ ಪ್ರಿಲಿಮ್ಸಲ್ಲಿ ಕೇಳ್ಬೋದು. ಆದರೆ ಇದು ಮೇನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್. ಮೇನ್ಸ್ನಲ್ಲಿ ನಿಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅದರಲ್ಲೂ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ಪಾಲಿಸಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಶ್ಯೂ ಯಾವುದು, ಇಂಡಿಯಾ ಅಫ್ಘಾನಿಸ್ತಾನ್ ರಿಲೇಷನ್ಸ್ ಅಂತ ಸಂಬಂಧಪಟ್ಟಂಥದ್ದು, ಮತ್ತು ಡೈಮೆನ್ಷನ್ US ತಾಲಿಬಾನ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥದ್ದು. ಸೊ ಭಾರತ ಯಾವ ರೀತಿ ಹೆಚ್ಚಿನ ರೋಲನ್ನು ಅಫ್ಘಾನಿಸ್ತಾನಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ, ಮತ್ತು US ತಾಲಿಬಾನ್ ಅಗ್ರಿಮೆಂಟ್ ಅಂದ್ರೆ ಏನು ಅಂತ ನೋಡ್ತೀವಿ. ಮೊದಲನೇದಾಗಿ ಆರ್ಟಿಕಲ್ನಲ್ಲಿ ಯುನೈಟೆಡ್ ಸ್ಟೇಟ್ಸು ಭಾರತನ ಅಪ್ರಿಷಿಯೇಟ್ ಮಾಡ್ತಿದೆ. ಯಾಕಂತ ಹೇಳಿದ್ರೆ ಭಾರತ ಯಾವ ರೀತಿ ಅಫ್ಘಾನಿಸ್ತಾನ ಡೆವಲಪ್ಮೆಂಟಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ. ಸೊ ನಾವು ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಯಾವ ರೀತಿ ಮಾಡ್ತಿದ್ದೀವಿ, ಮೊದಲನೇದಾಗಿ ನಾವು ಸಲ್ಮಾ ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ಮತ್ತು ಪಾರ್ಲಿಮೆಂಟ್ ಬಿಲ್ಡಿಂಗ್, ಕಾಬೂಲ್ನಲ್ಲಿ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ಗೆ ಹಣಕಾಸಿನ ನೆರವನ್ನು ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲದೆ 200ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾವು ಸ್ಕೂಲ್ಸ್ಗಳ ಪ್ರಾವಿಷನ್ಸ್ ಕೊಟ್ಟಿದ್ವಿ, ಸ್ಕಾಲರ್ಶಿಪ್ಗಳನ್ನು ಕೊಡ್ತಿದ್ದೀವಿ. ಅದ್ರ ಜೊತೆಗೆ ಅಫ್ಘಾನಿಸ್ತಾನ್ ಸ್ಟೂಡೆಂಟ್ಸ್ಗೆ ಇಂಡಿಯಾದಲ್ಲಿ ಎಜುಕೇಷನ್ ಕೂಡ ಕೊಡ್ತಿದ್ದೀವಿ. ಇವೆಲ್ಲದರಿಂದ ಯುನೈಟೆಡ್ ಸ್ಟೇಟ್ಸ್ ಭಾರತ ಎಫರ್ಟ್ಸ್ಗಳನ್ನು ಅಪ್ರಿಷಿಯೇಟ್ ಮಾಡಿದೆ. ಮುಂದುವರೆದು US ತಾಲಿಬಾನ್ ಅಗ್ರಿಮೆಂಟ್ನ ಫೈನಲೈಸೇಷನ್ಗೆ ಭಾರತದ ನೆರವನ್ನು ಕೇಳ್ತಿದೆ. ಸೊ US ತಾಲಿಬಾನ್ ಅಗ್ರಿಮೆಂಟ್ ಅಂದ್ರೇನು, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ US ಮಿಲಿಟರಿ ಫೋರ್ಸ್ ಅಫ್ಘಾನಿಸ್ತಾನ ಇದೆ. ಅಫ್ಘಾನಿಸ್ತಾನ ಶಾಂತಿಯನ್ನು ಕಾಪಾಡೋ ಪರ್ಸ್ಪೆಕ್ಟಿವ್ನಲ್ಲಿ US ನ ಮಿಲಿಟರಿ ಫೋರ್ಸ್ ಗಳಿದ್ವು. ಬಟ್ ಈಗ USA ಈ ಟ್ರೂಪ್ಸ್ಗಳನ್ನು ವಿಡ್ರಾ ಮಾಡ್ಕೋಬೇಕು ಅಂದ್ಕೊಂಡಿದೆ, ಅಂದರೆ ಪಡಿಬೇಕಂತ ಇದೆ. ಮುಂದುವರೆದು ತಾಲಿಬಾನ್ ಕಮಿಟ್ಮೆಂಟ್. ತಾಲಿಬಾನ್ ಯಾವುದೇ ಕಾರಣಕ್ಕೂ ಅಫ್ಘಾನಿಸ್ತಾನನ ತನ್ನ ಉಗ್ರಗಾಮಿ ಚಟುವಟಿಕೆಗಳಿಗೆ ಬಳಸ್ಕೊಳ್ಳೋದೇ ರೀತಿಯಲ್ಲಿ ಈ ಅಗ್ರಿಮೆಂಟ್ನ ಸೈನ್ ಮಾಡ್ತಿದ್ದಾರೆ. ಮುಂದುವರೆದು ಯುನೈಟೆಡ್ ಸ್ಟೇಟ್ಸ್ ತಾಲಿಬಾನ್ ಮೇಲೆ ಇಂಪೋಸ್ ಮಾಡಿರುವಂಥ ಎಲ್ಲ ಎಕನಾಮಿಕ್ ಸ್ಯಾಂಕ್ಷನ್ಸ್ಗಳನ್ನು ತೆಗಿತಾರೆ, ಮತ್ತು ಯಾರ್ಯಾರು ಪ್ರಿಸನರ್ಸ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಕೂಡ ರಿಲೀಸ್ ಮಾಡ್ತಾರೆ. ಸೊ US ತಾಲಿಬಾನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತ ಹೇಳಿದ್ರೆ ಸೈನ್ಯನ ಹಿಂಪಡೆಯೋದು, ಮತ್ತು ತಾಲಿಬಾನ್ ಯಾವುದೇ ರೀತಿಯಾದ ಉಗ್ರಗಾಮಿ ಚಟುವಟಿಕೆಗಳನ್ನು ಯೂಸ್ ಮಾಡಿಕೊಂಡು USಗೆ ಥ್ರೆಟನ್ ಮಾಡಬಾರ್ದು, ಮತ್ತು ಎಲ್ಲ ಸ್ಯಾಂಕ್ಷನ್ಸ್ಗಳನ್ನು ರಿಮೂವ್ ಮಾಡ್ತಾರೆ, ಪ್ರಿಸನರ್ಸ್ನ ರಿಮೂವ್ ಮಾಡ್ತಾರೆ. ಸೊ ಈ ನೆಗೋಸಿಯೇಷನ್ಗೆ ಬರೋದಕ್ಕೋಸ್ಕರ ಅಥವಾ ಈ ಅಗ್ರಿಮೆಂಟ್ನ ಸೈನ್ ಮಾಡೋದಕ್ಕೋಸ್ಕರ 6+2+1 ಗ್ರೂಪ್ ಅಂತ ಫಾರ್ಮ್ ಮಾಡಿರ್ತಾರೆ. ಈ ಗ್ರೂಪ್ನಲ್ಲಿ ಯಾರ್ಯಾರಿದ್ದಾರೆ ಸದಸ್ಯರು ಅಂತ ನೋಡೋಣ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಭಾರತ ಈ ಗ್ರೂಪಿನ ಸದಸ್ಯತ್ವವನ್ನು ಪಡೆದಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ನಿಮಗೆ. ಭಾರತವನ್ನು ಬಿಟ್ಟು ಯಾವ್ಯಾವ ರಾಜ್ಯಗಳಿವೆ ಅಂತ ನೋಡೋಣ. ಚೈನಾ, ಇರಾನ್, ಪಾಕಿಸ್ತಾನ್, ತಜ್ಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಆ್ಯಂಡ್ ಉಜ್ಬೇಕಿಸ್ತಾನ್, ಇವೆಲ್ಲವೂ ಅಫ್ಘಾನಿಸ್ತಾನ ನೈಬರಿಂಗ್ ಕಂಟ್ರೀಸ್ಗಳು. ಮತ್ತು ಇವೆರಡು ಬಿಟ್ಟು 2 ಗ್ಲೋಬಲ್ ಪ್ಲೇಯರ್ಸ್, ಯಾರು USA ಮತ್ತು ರಷ್ಯಾ, ಮತ್ತು ಇನ್ನೊಂದು ಕಂಟ್ರಿ ಅಂತ ಕರಿತೀವಲ್ಲ ಅದು ಅಫ್ಘಾನಿಸ್ತಾನ್. US ಇಂಡಿಯಾನ ಸಹಾಯನ ಪಡ್ಕೊಂಡು ಸೊ ಈ USA ತಾಲಿಬಾನ್ ಅಗ್ರಿಮೆಂಟ್ ಏನಿದೆ ತ್ವರಿತಗತಿಯಲ್ಲಿ ಇಂಪ್ಲಿಮೆಂಟ್ ಆಗೋ ರೀತಿಯಲ್ಲಿ ಯೋಚನೆ ಮಾಡ್ತಿದೆ. ಮುಂದಿನ ಆರ್ಟಿಕಲ್ ನೋಡೋಣ, ಬ್ಯಾಂಡ್ ಲೈಕ್ ಕ್ಲೌಡ್ ಸೀನ್ ಓವರ್ ದಿ ಸನ್ಸ್ ನೈಬರ್. ಸೊ ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಬಂದಾಗ ಸೊ ಲೂಮಾನ್ 16A ಅಂದ್ರೆ ಏನು ಅಂತ ಕೇಳ್ಬೋದು, ಅಥವಾ ಎಕ್ಸೋ ಪ್ಲಾನೆಟ್ಸ್ ಅಂದರೆ ಏನು ಅಂತ ಕೇಳ್ಬೋದು ನಿಮ್ಮ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ. ಮೇನ್ಸಾಗಿ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಹವೆವರ್ ಅವೇರ್ನೆಸ್ ಇನ್ ದ ಫೀಲ್ಡ್ ಆಫ್ ಸೈನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಶ್ಯೂ ಯಾವುದು, ಲೂಮಾನ್ 16A ಪೊಲರೈಸೇಷನ್ ಆಫ್ ಬ್ರೌನ್ ಡ್ವಾರ್ಫ್ಸ್. ಡ್ವಾರ್ಫ್ಸ್ ಅಂದ್ರೂ ಪೊಲರೈಸೇಷನ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಆರ್ಟಿಕಲ್ನಲ್ಲಿ ಲೂಮ್ಯಾನ್ 16A ಅನ್ನೋ ಒಂದು ಬೈನರಿ ಬ್ರೌನ್ ಡ್ವಾರ್ಫ್ ಅನ್ನ ಕಂಡಿಡಿದ್ದಾರೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ಬ್ರೌನ್ ಡಾರ್ಫ್ ಅಂದ್ರೆ ಏನು ಅಂತ ನೋಡೋಣ. ಬ್ರೌನ್ ಡಾರ್ಫ್ನ ಫೇಲ್ಡ್ ಸ್ಟಾರ್ಸ್ ಅಂತ ಕೂಡ ಕರೀತಾರೆ. ಯಾಕೆ ಇದನ್ನ ಫೇಲ್ಡ್ ಸ್ಟಾರ್ಸ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಟಾರ್ಸ್ ಆಗಬೇಕು ಅಂದ್ರೆ ಇಷ್ಟು ಮಿನಿಮಮ್ ಕ್ವಾಂಟಿಟಿ ಆಫ್ ಮಾಸ್ ಇರಬೇಕು ಅದರೊಳಗಡೆ, ಅಥವಾ ಹೈಡ್ರೋಜನ್, ಹೀಲಿಯಂ ಇಷ್ಟು ಮಟ್ಟಿಗೆ ಹೈಡ್ರೋಜನ್ ಇದ್ರೆ ಅದರಲ್ಲಿ ಸ್ಟಾರ್ ಆಗೋಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ. ಸೊ ಈ ಬ್ರೌನ್ ಡ್ವಾರ್ಫ್ನಲ್ಲಿ ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ಹೈಡ್ರೋಜನ್ ಇರೋ ಕಾರಣದಿಂದ ಯಾವುದೇ ರೀತಿಯಾದ ಫ್ಯೂಷನ್ ರಿಯಾಕ್ಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಯಾವಾಗ ಫ್ಯೂಷನ್ ರಿಯಾಕ್ಷನ್ ಆಗೋಕ್ಕೆ ಸಾಧ್ಯವಿಲ್ಲ, ಇದರ ಮಾಸ್ ತುಂಬ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಅದು ಪ್ಲಾನೆಟು ಆಗೋಕ್ಕಾಗಿಲ್ಲ ಅಥವಾ ಸ್ಟಾರು ಆಗೋಕ್ಕೆ ಸಾಧ್ಯವಾಗಲಿಲ್ಲ. ಸೊ ಹೀಗಾಗಿ ಅದನ್ನು ಬ್ರೌನ್ ಡ್ವಾರ್ಫ್ ಆಗಿ ಉಳ್ಕೊಳ್ತಾರೆ. ಯೂಶಲಿ ಬ್ರೌನ್ ಡ್ವಾರ್ಫ್ನಲ್ಲಿ ಸೊ ಡ್ಯೂಟ್ರಿಯಂ ಅಥವಾ ಲಿಥಿಯಂ ಫ್ಯೂಸ್ ಆಗ್ತಾ ಹೋಗುತ್ತೆ, ಇದರಿಂದಾನೇ ಗ್ಲೋ ಬರುವಂಥದ್ದು. ಮುಂದುವರಿದು ಮತ್ತೊಂದು ಪದ ಹೇಳ್ತಾರೆ, ಇದನ್ನು ಬ್ರೌನ್ ಬೈನರಿ ಡ್ವಾರ್ಫ್ ಅಂತ. ಸೊ ಬೈನರಿ ಸ್ಟಾರ್ ಅಂದ್ರೇನು? ಸೊ ಬೈನರಿ ಸ್ಟಾರ್ಸ್ ಅಂತ ಹೇಳಿದ್ರೆ 2 ಸ್ಟಾರ್ಗಳು ಒಂದೇ ಬ್ಯಾರಿ ಸೆಂಟರ್ ಸುತ್ತುವಂಥದ್ದು. ಇಲ್ಲಿ ನೋಡ್ತಿದ್ದೀರಾ ನೀವು ಇಮೇಜಲ್ಲಿ, ಈ 2 ಸ್ಟಾರ್ಗಳು ಒಂದೇ ಬ್ಯಾರಿ ಸೆಂಟರ್ ನಡುವೆ ಸುತ್ತುತ್ತಾ ಇದೆ. ಸೊ ಇದನ್ನು ನಾವು ಮಲ್ಟಿಪಲ್ ಸ್ಟಾರ್ ಸಿಸ್ಟಮ್ಸ್ ಅಂತ ಕೂಡ ಕರಿತೀವಿ. ಸೊ ಈ ಬೈನರಿ ಸ್ಟಾರ್ ಸಿಸ್ಟಮ್ಸ್ ಯಾಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಸ್ಟ್ರೋಫಿಸಿಕ್ಸ್ನಲ್ಲಿ ಅಂತ ಹೇಳಿದ್ರೆ, ಈ ಸರ್ಕ್ಯುಲೇಷನ್ಸ್ ನಮಗೆ ಆ
ಸ್ಟಾರ್ಸ್ನ ಕಾಂಪೊನೆಂಟ್ಸ್ ಏನಿದೆ ಅಥವಾ ಮಾಸಸ್ ಏನಿದೆ ಅನ್ನೋದ್ರ ಬಗ್ಗೆ ಡೈರೆಕ್ಟಾಗಿ ಮಾಹಿತಿ ಕೊಡುತ್ತೆ. ಸೊ ಹೀಗಾಗಿ ನಮಗೆ ಈ ಸ್ಟಡಿ ತುಂಬ ಇಂಪಾರ್ಟೆಂಟ್. ಇದು ಲೂಮಾನ್ 16 ಸೈಂಟಿಸ್ಟ್ಗಳು ಕಂಡುಹಿಡಿದಿದ್ದಾರೆ. ಇದು ಕೂಡ ಒಂದು ಬ್ರೈನರಿ ಸ್ಟಾರ್ ಸಿಸ್ಟಮ್ ಅಂತ ಕರಿತೀವಿ. ಮತ್ತೆ ಆಲ್ಫಾ ಸೆಂಚುರಿ ಮತ್ತು ಬರ್ನಾರ್ಡ್ ಸ್ಟಾರ್ನ ನಂತರದ 3ನೇ ಕ್ಲೋಸೆಸ್ಟ್ ಇರುವಂತಹ ನಮಗೆ ಸ್ಟಾರ್ ಸಿಸ್ಟಮ್. ಅಂದರೆ ನಮಗೆ ಮೊದಲನೇ ಕ್ಲೋಸ್ ಆಗಿರೋದು ಆಲ್ಫಾ, ನಂತರದಲ್ಲಿ ಕ್ಲೋಸ್ ಆಗಿರೋದು ಬಾರ್ನಾರ್ಡ್, ಥರ್ಡ್ ಕ್ಲೋಸ್ ಇರೋದು ಲೂಮಾನ್ 16. ಓಕೆ, ಸೊ ಇವು ನಮ್ಮಿಂದ 6.5 ಲೈಟ್ ಇಯರ್ಸ್ ದೂರದಲ್ಲಿದೆ. ಇಲ್ಲಿ ನಾವು 2 ಪೇರ್ ಆಫ್ ಬ್ರೌನ್ ಡ್ವಾರ್ಫ್ಸ್ ಅಂತ ಕರಿತೀವಿ. ಪೇರ್ ಇರಲೇಬೇಕು ಅಲ್ವಾ, ಬೈನರಿ ಅಂತ ಕಳೆದ ಮೇಲೆ ಲೂಮಾನ್ 16A ಮತ್ತು ಲೂಮಾನ್ 16B ಆರ್ಬಿಟ್. ಅದರ ನಂತರದಲ್ಲಿ ನಾವು ಬ್ರೌನ್ ಡ್ವಾರ್ಫ್ಸ್ ಅಂದ್ರೆ ಏನೋ ಇದೆಲ್ಲ ನೋಡ್ತೀವಿ. ಇವೆಲ್ಲವನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಮುಂದುವರೆದು ಇದರದ MCಗಳನ್ನು ನೋಡ್ಬೋದು ನೀವು. ಲೂಮಾನ್ 16A ಬಗ್ಗೆ ಒಂದು ಪ್ರಶ್ನೆ ಇದೆ, ಮತ್ತೆ ರೈಟ್ ಟು ಹೆಲ್ತ್ ಕೇರ್ ಫಾರ್ ಅಥವಾ ಯೂನಿವರ್ಸಲ್ ಹೆಲ್ತ್ ಕೇರ್ ಅಂದರೆ ಅದು ರೈಟ್ ಟು ಹೆಲ್ತ್ ಫಂಡಮೆಂಟಲ್ ರೈಟ್ ಆಗಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಈ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಉತ್ತರ ಕೊಡಿ. ಧನ್ಯವಾದಗಳು.